श्रीगुरुभ्यो नमः हरि ओम जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्वानुभावम् अखिलश्रुतिसारमेकम् अध्यात्मदीपम् अतितितीर्षतां तमोन्धं संसारिणां करुणयाः पुराणगुह्यं तं व्याससूनमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः पदवाक्यप्रमाणाब्धिविक्रीडनविशारदान् लक्ष्मीनारायणमुनीं वन्दे विद्यागुरुं मम परमपूज्य ಶ್ರೀ ಶ್ರೀಪಾದರಾಜ ಮಠಾಧೀಶರಾದ ಶ್ರೀ ಶ್ರೀ ಕೇಶವನಿಧಿತೀರ್ಥ ಶ್ರೀಪಾದಂಗಳವರು ಹಾಗೂ ಅವರ ಶಿಷ್ಯರಾದ ಶ್ರೀ ಸುಜಯನಿಧಿತೀರ್ಥ ಶ್ರೀಪಾದಂಗಳವರ ಆದೇಶದ ಮೇರೆಗೆ ಚಾತುರ್ಮಾಸ್ಯದ ಪರ್ವಕಾಲದಲ್ಲಿ ಶ್ರೀಮದ್ ಭಾಗವತ ಸಪ್ತಾಹದ ಶ್ರವಣದ ಒಂದು ಯೋಜನೆಯನ್ನು ಶ್ರೀಮಠದಿಂದ ವ್ಯವಸ್ಥೆಗೊಳಿಸಲಾಗಿದೆ. ಈ ಒಂದು ಜ್ಞಾನ ಗಂಗೆಯಲ್ಲಿ ಅವಗಾಹನ ಮಾಡುವ ಒಂದು ಸದವಕಾಶವನ್ನು ಗುರುಗಳು ಅನುಗ್ರಹಪೂರ್ವಕವಾಗಿ ದಯಪಾಲಿಸಿದ್ದಾರೆ. ಅದಕ್ಕಾಗಿ ಗುರುಗಳಿಗೆ ಕೃತಜ್ಞತೆಯನ್ನು ಭಕ್ತಿಪೂರ್ವಕ ನಮಸ್ಕಾರಗಳ ಜೊತೆಯಲ್ಲಿ ಸಮರ್ಪಣೆ ಮಾಡ್ತಾ ಅಲ್ಪ ಅವಧಿಯೊಳಗೆ ಎಷ್ಟು ಸಾಧ್ಯವೋ ಅಷ್ಟು ಭಾಗವತದ ಕಥಾ ಸಂಗ್ರಹವನ್ನು ಎಲ್ಲ ಶ್ರೋತೃಗಳ ಜೊತೆಯಲ್ಲಿ ಅಂತರ್ಜಾಲದ ಮೂಲಕ ಹಂಚಿಕೊಳ್ಳುವಂತಹ ಒಂದು ಸಂಕಲ್ಪ. ಶ್ರೀಮದ್ ಭಾಗವತ ಭಗವಂತನನ್ನೇ ತಂದುಕೊಡುವಂತಹ ಶಾಸ್ತ್ರ. ಭಗವಂತ ತಾನು ಪರಂಧಾಮಕ್ಕೆ ತೆರಳುವ ಮುನ್ನ ತನ್ನ ಸನ್ನಿಧಾನವನ್ನೆಲ್ಲ ಭಾಗವತದಲ್ಲಿ ತುಂಬಿಟ್ಟು ಶ್ರೀಮದ್ ಭಾಗವತ ಗ್ರಂಥವೇ ನನ್ನ ಒಂದು ಪ್ರತಿಮೆ ಎಂಬಂತೆ ಸಾರಿ ಅನುಗ್ರಹ ಮಾಡಿದ್ದಾನೆ. ನಾವು ಭಾಗವತವನ್ನು ಶ್ರವಣ ಮಾಡಿದರೆ, ಮನೆಯಲ್ಲಿ ಶ್ರೀಮದ್ ಭಾಗವತ ಗ್ರಂಥವನ್ನು ಇಟ್ಟುಕೊಂಡರೆ ಕೃಷ್ಣನೇ ಆ ರೂಪದಲ್ಲಿ ನಮ್ಮ ಮನೆಯಲ್ಲಿದ್ದಾನೆ ಅಂತ ನಾವು ಭಾವಿಸಬೇಕು. ಅಂತಹ ಭಾಗವತ ಕಥಾ ಶ್ರವಣದ ಸೌಭಾಗ್ಯವನ್ನು ಹರಿವಾಯು ಗುರುಗಳ ದಯದಿಂದ ನೀವು ಎಲ್ಲರೂ ಕೂಡ ಪಡಿತಾ ಇದ್ದೇವೆ. ಆರಂಭದಲ್ಲಿ ಮಂಗಳ ಶ್ಲೋಕವನ್ನು ಹೇಳ್ತಾರೆ. ನಾವೆಲ್ಲರೂ ಕೂಡ ಭಗವಂತನನ್ನು ಧ್ಯಾನ ಮಾಡಬೇಕು. ಭಗವಂತನನ್ನು ಧ್ಯಾನ ಮಾಡಬೇಕಾಗಿದ್ದರೆ ಭಗವಂತನ ಸ್ವರೂಪ ಹೇಗೆ ಅಂತ ಗೊತ್ತಾಗಬೇಕು. ಯಾರನ್ನು ಧ್ಯಾನ ಮಾಡಬೇಕು ಅನ್ನೋದು ಮೊದಲನೇ ಪ್ರಶ್ನೆ. ಅದಕ್ಕೆ ಪರಬ್ರಹ್ಮನನ್ನು ಧ್ಯಾನ ಮಾಡಬೇಕು ಅಂತ ಉತ್ತರ. ಆ ಪರಬ್ರಹ್ಮ ಎಲ್ಲಿದ್ದಾನೆ ಅಂತ ತಿಳಿದುಕೊಳ್ಳೋದಕ್ಕೆ ಈ ಪ್ರಪಂಚ ನಮಗೆ ಸಾಕ್ಷಿಯಾಗಿದೆ. ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳು ಎಲ್ಲವೂ ಕೂಡ ಯಾರಿಂದ ನಡೀತಾ ಇದೆಯೋ, ಯಾರು ತನ್ನ ನಾಭಿ ಕಮಲದಲ್ಲಿ ಬ್ರಹ್ಮದೇವರಿಗೆ ಜನ್ಮ ಕೊಟ್ಟು ಪ್ರೀತಿಯಿಂದ ಬ್ರಹ್ಮದೇವರಿಗೆ ಎಲ್ಲ ವೇದಗಳನ್ನು ಶಾಸ್ತ್ರಗಳನ್ನು ಉಪದೇಶ ಮಾಡಿ ಅವನು ಸರ್ವಜ್ಞನಾಗಿ ಜಗದ್ಗುರು ಅನಿಸಿಕೊಳ್ಳುವ ಹಾಗೆ ಭಗವಂತ ಅನುಗ್ರಹ ಮಾಡಿದ್ದಾನಲ್ಲ, ಅಂಥ ಭಗವಂತನನ್ನು ನಾವು ಧ್ಯಾನ ಮಾಡಬೇಕು. ಆ ಭಗವಂತನ ಸೃಷ್ಟಿ ಏನಿದೆ
ಈ ಭಗವಂತನ ಸೃಷ್ಟಿಯ ಪ್ರಯೋಜನ ಏನು? ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿಕೊಳ್ಳುವಾಗ 3 ತರಹದ ಸೃಷ್ಟಿ ಮಾಡ್ತಾ ಇದ್ದಾನೆ. ಒಂದು, ತನ್ನನ್ನೇ ತಾನು ಸೃಷ್ಟಿ ಮಾಡಿಕೊಳ್ತಾನೆ. ಅನಂತರ ತನ್ನಿಂದ ಅನೇಕ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ ಮತ್ತು ಜಡ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾನೆ. ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ತಾನೆ ಅಂತಂದರೆ ಜಗತ್ತನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ತಾನೇ ಅನೇಕ ರೂಪಗಳನ್ನು ಧರಿಸಿಕೊಂಡು ಜಗತ್ತಿನ ಕಣಕಣಗಳೊಳಗೆ ಅಂತರ್ಗತನಾಗ್ತಾನೆ. ಒಂದು ದೀಪದಿಂದ 100 ದೀಪಗಳನ್ನು ಹಚ್ಚುವಂತೆ ತಾನೇ 100 ಸಹಸ್ರಾರು ಅನಂತ ರೂಪಗಳನ್ನು ಧರಿಸಿಕೊಂಡು ಪ್ರಕಟನಾಗ್ತಾನೆ. ಇದು ಅವನನ್ನೇ ಅವನು ಸೃಷ್ಟಿ ಮಾಡಿಕೊಂಡ ಕ್ರಮ. ಇದಕ್ಕೆ ಈಶ ಸೃಷ್ಟಿ ಅಂತ ಕರೀತಾ ಇದ್ದಾರೆ. ಅನಂತರ ತನ್ನ ಪ್ರತಿಬಿಂಬನಾದ ಜೀವನಲ್ಲಿ ತಾನು ನೆಲೆಸಿ ಆ ಪ್ರತಿಬಿಂಬನಾದ ಜೀವನಿಗೆ ಶರೀರವನ್ನು ಹೊಂದಿಸಿಕೊಟ್ಟು ಜೀವರನ್ನು ಸೃಷ್ಟಿಗೆ ಬಿಡ್ತಾನೆ. ಆ ಜೀವನಿಗೆ ಈ ಶರೀರದ ಸಂಪರ್ಕ ಇಲ್ಲದೆ ಹೋದರೆ ಅವರು ಸಾಧನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಅದಕ್ಕೆ ಅವರಿಗೆ ಸಾಧನ ಶರೀರವನ್ನು ಕೊಟ್ಟು ಅವರನ್ನು ಜಗತ್ತಿನಲ್ಲಿ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಅದರಂತೆ ಮಣ್ಣಿನಿಂದ ಮಡಕೆಯನ್ನು ಕುಂಬಾರ ಸೃಷ್ಟಿ ಮಾಡುವ ಹಾಗೆ ಜಡ ಪ್ರಕೃತಿಯಿಂದ ಅನೇಕ ಜಡ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾನೆ. ಹೀಗೆ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ತಾನೆ. ತನ್ನ ಅಧೀನರಾದ ತನ್ನ ಪ್ರತಿಬಿಂಬದಂತೆ ಇರುವ ಜೀವರಿಗೆ ಶರೀರವನ್ನು ಕೊಟ್ಟು ಸಾಧನೆಗೆ ಅವಕಾಶ ಮಾಡಿಕೊಡ್ತಾನೆ. ಅನಂತರ ಸಾಧನ ಸಾಮಗ್ರಿಗಳನ್ನು ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಇಂಥ ಅದ್ಭುತವಾದ ಸೃಷ್ಟಿಯನ್ನು ತನ್ನ ಯಾವುದೋ ಸ್ವಂತ ಪ್ರಯೋಜನಕ್ಕೋಸ್ಕರ ಮಾಡ್ತಕ್ಕಂಥವನಲ್ಲ ಪರಮಾತ್ಮ. ಅವನು ಪರಿಪೂರ್ಣ, ಅವನಿಗೆ ಯಾವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಕೇವಲ ಜೀವರಾಶಿಗಳ ಸಾಧನೆಗೋಸ್ಕರವಾಗಿ ಭಗವಂತ ಸಾಧನ ಸಾಮಗ್ರಿಗಳನ್ನು, ಸಾಧನ ಶರೀರವನ್ನು, ಅದರೊಳಗೆ ಜೀವನನ್ನು ಕೂಡಿಸಿಟ್ಟು ಅನುಗ್ರಹ ಮಾಡ್ತಾನೆ ಪರಮಾತ್ಮ. ಅವನಿಗೆ ಈ ಸೃಷ್ಟಿಯಿಂದ ಯಾವ ಪ್ರಯೋಜನ ಇಲ್ಲದೆ ಹೋದರೂ ಕೂಡ ನಮಗೆ ಅವನನ್ನು ಆರಾಧಿಸಿಕೊಳ್ಳಲಿಕ್ಕೆ, ಅವನನ್ನು ಒಲಿಸಿಕೊಳ್ಳಲಿಕ್ಕೆ ಬೇಕಾದ ಸಾಧನೆ ಮಾಡಿಕೊಳ್ಳೋದಕ್ಕೆ ಈ ಜನ್ಮ, ಈ ಶರೀರ, ಈ ಪ್ರಪಂಚ ನಮಗೆ ಉಪಯೋಗವಾಗ್ತಾ ಇದೆ. ಅಂಥ ಭಗವಂತ ಅವನು ಸೃಷ್ಟಿ ಮಾಡಿರತಕ್ಕ ಈ ಪ್ರಪಂಚ ಇದು ಬರೇ ಕಣ್ಣು ಕಟ್ಟು ಅಲ್ಲ, ಇದು ಅವಿದ್ಯೆಯ ಪರಿಣಾಮವಾದ ಸೃಷ್ಟಿ ಅಲ್ಲ. ಪರಮಾತ್ಮನೇ ಇಚ್ಛಾಪೂರ್ವಕವಾಗಿ, ಜ್ಞಾನಪೂರ್ವಕವಾಗಿ, ಸಂಕಲ್ಪಪೂರ್ವಕವಾಗಿ ಮಾಡಿರುವಂತಹ ಸೃಷ್ಟಿ ಇದು. ಆದ್ದರಿಂದ ಇದು ಅತ್ಯಂತ ಯಥಾರ್ಥವಾದ ಸೃಷ್ಟಿ ಇದು. ಹೀಗೆ ಯಥಾರ್ಥವಾದ ಸೃಷ್ಟಿಯನ್ನು ಭಗವಂತ ನಮ್ಮ ಕ್ಷೇಮಕ್ಕೋಸ್ಕರ, ನಮ್ಮ ಸಾಧನೆಗೋಸ್ಕರವಾಗಿ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಅಂಥ ಭಗವಂತನನ್ನು ನಾವು ಧ್ಯಾನ ಮಾಡಬೇಕು. ಭಗವಂತ ರಚನೆ ಮಾಡಿಕೊಟ್ಟ ಶ್ರೀಮದ್ ಭಾಗವತ ಏನು ಹೇಳ್ತಾ ಇದೆ? ಇದಕ್ಕೆ ಶ್ರೀಮದ್ ಭಾಗವತ ಎಂಬುದಾಗಿ ಹೆಸರಿಟ್ಟಿದ್ದಾರೆ ವೇದವ್ಯಾಸರು. ಇದರ ಶ್ರೀಮಂತಿಕೆ ಏನು ಹಾಗೆ ಅಂತಂದರೆ, ಇದರಲ್ಲಿ ಭಗವಂತನ ಅನೇಕ ಅವತಾರಗಳನ್ನು ನಿರೂಪಣೆ ಮಾಡ್ತಾರೆ. ಭಗವದ್ಭಕ್ತರಾದ ಸೂರ್ಯಚಂದ್ರ ವಂಶಗಳಲ್ಲಿ ಬಂದ ಅನೇಕ ಚಕ್ರವರ್ತಿಗಳ ಚರಿತ್ರೆಗಳನ್ನು ಹೇಳ್ತಾರೆ. ಅನೇಕ ಮಹರ್ಷಿಗಳ ಚರಿತ್ರೆಗಳನ್ನು ಹೇಳ್ತಾರೆ. ಅನೇಕ ಭಗವದ್ಭಕ್ತರ ಚರಿತ್ರೆಗಳನ್ನು ಹೇಳ್ತಾರೆ. ಹಾಗಾಗಿ ಭಗವಂತನ ಚರಿತ್ರೆ, ಭಾಗವತರ ಚರಿತ್ರೆಯನ್ನು ಒಳಗೊಂಡಿರತಕ್ಕಂಥದ್ದು ಭಾಗವತ ಗ್ರಂಥ. ಜೊತೆಯಲ್ಲಿ ಭಗವಂತನೇ ಹೇಳಿದ ಗ್ರಂಥ ಇದು. ಅದರಿಂದ ಭಗವಂತನೇ ಹೇಳಿದ, ಭಗವಂತನ ಅವತಾರ ಚರಿತ್ರೆಯನ್ನು ಒಳಗೊಂಡ, ಭಾಗವತರ ಚರಿತ್ರೆಯನ್ನು ಒಳಗೊಂಡ ಗ್ರಂಥ ಶ್ರೀಮದ್ ಭಾಗವತ. ಜೊತೆಯಲ್ಲಿ ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ ಬೇಕಾದ ನಿಷ್ಕಪಟವಾದ ಭಾಗವತ ಧರ್ಮಗಳನ್ನು ಇದರಲ್ಲಿ ನಿರೂಪಣೆ ಮಾಡ್ತಾರೆ. ಈ ಭಾಗವತವನ್ನು ಶ್ರವಣ ಮಾಡಿದರೆ ಫಲ ಏನು ಅಂದರೆ, ಅವನು ತನ್ನ ಕೊನೆಯ ಜನ್ಮದಲ್ಲಿದ್ದರೆ ಈ ಭಾಗವತವನ್ನು ಶ್ರವಣ ಮಾಡಿದ ಕೂಡಲೇ ಭಗವಂತನ ಸಾಕ್ಷಾತ್ಕಾರ ಪಡೆದು ಅವನು ಉದ್ಧಾರ ಆಗಿ ಮೋಕ್ಷವನ್ನು ಸೇರ್ತಾನೆ. ಭಗವಂತನೇ ಸಿಗುತ್ತಾನೆ ಅಂತಂದ ಮೇಲೆ ಇನ್ನು ಏನೇನು ಫಲ ಸಿಗುತ್ತೆ ಅಂತ ನಾವು ಕೇಳಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಫಲವು, ಎಲ್ಲ ಕಾಮಿತಾರ್ಥಗಳು ಕೂಡ ಭಾಗವತ ಶ್ರವಣದಿಂದ ಲಭ್ಯವಾಗುತ್ತೆ. ಆದರೆ ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಭಗವಂತನೇ ನಮಗೆ ದೊರಕ್ತಾನೆ. ಈಗ ಭಗವಂತನನ್ನೇ ನಮಗೆ ತಂದು ಕೊಡುವಂತಹ ಶ್ರೀಮಂತಿಕೆ ಶ್ರೀಮದ್ ಭಾಗವತ ಪುರಾಣದಲ್ಲಿದೆ ಅನ್ನುವುದನ್ನು ಹೇಳ್ತಾರೆ. ಬೇರೆ ಪುರಾಣಗಳಿಗೆ ಬೇರೆ ಬೇರೆ ತರಹದ ಹೆಸರಿಟ್ಟಿದ್ದಾರೆ. ಕೆಲವು ಕಡೆಯಲ್ಲಿ ವಿಷ್ಣು ಪುರಾಣ ಅಂತ ಹೆಸರಿಟ್ಟಿದ್ದಾರೆ. ವಿಷ್ಣು ಅದರ ಪ್ರತಿಪಾದ್ಯ ದೇವತೆ.
ಕೆಲವುದಕ್ಕೆ ಮಾರ್ಕಂಡೇಯ ಪುರಾಣ ಅಂದರೆ ಮಾರ್ಕಂಡೇಯರು ಹೇಳಿದ ಪುರಾಣ, ಗರುಡ ಪುರಾಣ ಅಂದರೆ ಗರುಡ ಕೇಳಿದ ಪುರಾಣ. ಹೀಗೆ ಕೆಲವು ಪುರಾಣಗಳಿಗೆ ಕೇಳಿದವರ ಹೆಸರು, ಕೆಲವು ಪುರಾಣಗಳಿಗೆ ಹೇಳಿದವರ ಹೆಸರು, ಕೆಲವು ಪುರಾಣಗಳಿಗೆ ಅಲ್ಲಿ ಪ್ರತಿಪಾದ್ಯನಾದ ಭಗವದ್ ರೂಪದ ಹೆಸರು. ಆದರೆ ಇದಕ್ಕೆ ಶುಕ ಪುರಾಣ ಅಂತಲೂ ಕರೆಯಲಿಲ್ಲ, ಪರೀಕ್ಷಿತ್ ಪುರಾಣ ಅಂತಲೂ ಕರೆಯಲಿಲ್ಲ. ಇದು ಭಾಗವತ ಪುರಾಣ ಅಂತ ಹೆಸರಿಟ್ಟಿದ್ದಾರೆ. ಯಾಕೆಂದರೆ ಭಾಗವತ ಧರ್ಮಗಳನ್ನು ವಿಶೇಷವಾಗಿ ನಿರೂಪಣೆ ಮಾಡುತ್ತೆ, ಭಗವಂತನ ಅವತಾರ ಲೀಲೆಗಳನ್ನು ನಿರೂಪಣೆ ಮಾಡುತ್ತೆ, ಭಾಗವತರ ಚರಿತ್ರೆಗಳನ್ನು ನಿರೂಪಣೆ ಮಾಡುತ್ತೆ. ಹೆಜ್ಜೆ ಹೆಜ್ಜೆಗೆ ಮಾತು ಮಾತಿಗೆ ಭಗವಂತನ ಮಹಿಮೆಯನ್ನು ತಿಳಿಸಿಕೊಟ್ಟು ನಮ್ಮ ಹೃದಯದಲ್ಲಿ ಭಗವಂತ ಆವರಿಸಿಕೊಳ್ಳುವ ಹಾಗೆ ಮಾಡತಕ್ಕಂತಹ ಮೋಕ್ಷಶಾಸ್ತ್ರ ಶ್ರೀಮದ್ ಭಾಗವತ. ಎಲ್ಲ ವೇದ ಇತಿಹಾಸಗಳ ಸಾರ ಸಂಗ್ರಹ ಮಾಡಿ ಭಾಗವತವನ್ನು ವೇದವ್ಯಾಸರು ರಚನೆ ಮಾಡಿದ್ದಾರೆ ಅಂತ ಮುಂದೆ ಹೇಳ್ತಾರೆ. ಇಂತಹ ಭಾಗವತವನ್ನು ನಮಗೆ ಕೇಳಬೇಕು ಅನ್ನುವಂತಹ ಶ್ರದ್ಧೆ ಉತ್ಸುಕತೆ ಹುಟ್ಟುವುದಕ್ಕೋಸ್ಕರ ಇದರ ಮಹಿಮೆ ಹೇಳ್ತಾರೆ. ಎತ್ತರದ ಮರದ ತುದಿಯಲ್ಲಿರುವ ಹಣ್ಣು ಹಸಿದವರ ಕೈಗೆ ಸಿಗದೆ ಅವರು ಹಾರ್ತಾ ಇದ್ದಾಗ ಒಬ್ಬರು ಕರುಣೆಯಿಂದ ಆ ಹಣ್ಣನ್ನು ಕೆಳಗೆ ಉದುರಿಸಿ ಅವರಿಗೆ ಕೈಗೆ ಒದಗಿಸಿಕೊಟ್ಟರೆ ಎಷ್ಟು ಆನಂದವಾಗುತ್ತೆ. ಅದರಂತೆ ವೇದ ಅನ್ನುವ ಕಲ್ಪವೃಕ್ಷದ ತುದಿಯಲ್ಲಿ ಬಿಟ್ಟ ಹಣ್ಣು ಶ್ರೀಮದ್ ಭಾಗವತ. ಅದನ್ನು ಭಗವಂತನೇ ಶುಕಾಚಾರ್ಯರು ಮೊದಲಾದವರ ಮೂಲಕ ಜಗತ್ತಿಗೆ ಒದಗಿಸಿಕೊಟ್ಟಿದ್ದಾನೆ. ಭಗವಂತನೇ ಹಣ್ಣನ್ನು ಸೃಷ್ಟಿ ಮಾಡಿ ಹಣ್ಣನ್ನು ತಿನ್ನುವವರ ಕೈಗೆ ಕೊಟ್ಟಿದ್ದಾನೆ. ಶುಕಾಚಾರ್ಯರೇ ಮೊದಲಾದ ಮಹನೀಯರು ಈ ಹಣ್ಣನ್ನು ರಸಾಸ್ವಾದ ಮಾಡಿ ಸಂತೋಷಪಟ್ಟಿದ್ದಾರೆ. ಅಂತಹ ಶ್ರೀಮದ್ ಭಾಗವತ ಅನ್ನುವಂತಹ ಈ ರಸ ತುಂಬಿದ ಹಣ್ಣನ್ನು, ಇದು ಕುಡಿಯುವ ಹಣ್ಣಲ್ಲ, ಇದು ಕೆಲವು ಕುಡಿಯುವ ಹಣ್ಣು, ಕೆಲವು ತಿನ್ನುವ ಹಣ್ಣು ಅಂತ ಇರುತ್ತೆ. ಇದು ಪಿಬತ ಭಾಗವತಂ ರಸಮಾಲಯಂ ಅಂತ ಇದ್ದಾರೆ. ಈ ಭಾಗವತ ಕುಡಿಯುವ ಹಣ್ಣು, ಬರೇ ಕುಡಿಯೋದಲ್ಲ, ಇದನ್ನೆಲ್ಲ ಆಸ್ವಾದನೆ ಮಾಡಲಿಕ್ಕೆ ಹೆಜ್ಜೆ ಹೆಜ್ಜೆಗೆ ಅದರಲ್ಲಿ ಸಾರ ತುಂಬಿದ್ದಾನೆ ಸ್ವಾಮಿ. ಹಾಗೆ ಭಾಗವತ ಎಂಬ ಹಣ್ಣನ್ನು ಚೆನ್ನಾಗಿ ಕುಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ರಸ ತುಂಬಿದ ಹಣ್ಣಿದು. ಈ ಭಾಗವತವನ್ನು ಆಸ್ವಾದನೆ ಮಾಡಬೇಕಾದ್ರೆ ಎರಡು ಅರ್ಹತೆ ಇರಬೇಕು ನಮಗೆ. ಒಂದು ಭಾವುಕತೆ, ಒಂದು ರಸಿಕತೆ ಇರಬೇಕು. ಬರೇ ಭಾವುಕತೆ ಇಟ್ಟುಕೊಂಡು ಅದರ ಸ್ವಾರಸ್ಯಗಳನ್ನು ಅನುಭವಿಸದೆ ಹೋದರೆ ಪ್ರಯೋಜನ ಇಲ್ಲ. ಬರೇ ಕಾವ್ಯದ ಸೊಬಗನ್ನೇ ಕಾಣ್ತಾ ಭಗವಂತನ ಮಹಿಮೆಯನ್ನೇ ತಿಳ್ಕೊಳ್ಳದೆ ಹೋದರೂ ಪ್ರಯೋಜನ ಇಲ್ಲ. ಆದ್ದರಿಂದ ಆ ಕಾವ್ಯದ ರಸಾಸ್ವಾದವನ್ನು ಅನುಭವಿಸಲಿಕ್ಕೆ ಭಗವಂತನ ಲೀಲೆಗಳನ್ನು, ಭಗವದ್ಭಕ್ತರ ಲೀಲೆಗಳನ್ನು ಮನಸಾರೆ ಆಸ್ವಾದನೆ ಮಾಡಿ ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿಸಬೇಕಾಗಿದ್ದರೆ ನಮಗೆ ಭಾವುಕತೆಯೂ ಇರಬೇಕು, ರಸಿಕತೆಯೂ ಇರಬೇಕು. ಅದೆರಡೂ ಬೇಕು ಅನ್ನುವುದನ್ನು ಆರಂಭದಲ್ಲಿ ಹೇಳ್ತಾ ಇದ್ದಾರೆ. ಶೌನಕಾದಿಗಳು ತಮ್ಮ ನೈಮಿಷಾರಣ್ಯ ಕ್ಷೇತ್ರದಲ್ಲಿರುವ ಜ್ಞಾನ ಸತ್ರವನ್ನು ಹಮ್ಮಿಕೊಂಡಿದ್ದಾರಲ್ಲ, ಅದರಲ್ಲಿ ಸೂತ ಪುರಾಣಿಕರು ಆಗಮಿಸಿದ್ದಾರೆ. ಆ ಸೂತ ಪುರಾಣಿಕರಲ್ಲಿ ಶೌನಕಾದಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ, ಈ ಕಲಿಯುಗದಲ್ಲಿ ಅನೇಕ ಸಜ್ಜನರು ಹುಟ್ಟಿದ್ದಾರೆ, ಆದರೆ ಅಧರ್ಮ ಭೂಯಿಷ್ಠವಾದ ವಾತಾವರಣದಿಂದ ಅವರು ಅಧರ್ಮದಲ್ಲಿ ತೊಡಗಿ ಆಯುಷ್ಯವನ್ನು ಕ್ಷೀಣ ಮಾಡಿಕೊಳ್ತಾ ಇದ್ದಾರೆ. ಆಯುಷ್ಯ ಕ್ಷೀಣ, ಗಳಿಸಿಕೊಂಡ ಪುಣ್ಯ ಕಡಿಮೆ, ಆಯುಷ್ಯ ಕಡಿಮೆ, ಅವಕಾಶ ಕಡಿಮೆ, ಇದ್ದ ಅವಕಾಶದಲ್ಲಿ 108 ವಿಘ್ನಗಳು, ಅದರ ಮಧ್ಯದಲ್ಲಿಯೂ ಸಾಧನೆ ಮಾಡಿಕೊಳ್ಳಬೇಕು ಅನ್ನುವ ತುಡಿತ ಇರುವ ಸಜ್ಜನರಿಗೋಸ್ಕರ ನಮಗೇನಾದರೂ ನೀವು ಮಾರ್ಗದರ್ಶನ ಮಾಡಬೇಕು. ವೇದವ್ಯಾಸರ ಮುಖ ಕಮಲದಿಂದ ತತ್ವಜ್ಞಾನವನ್ನು ಪಡೆದು ಬಂದ ಮಹನೀಯರು ನೀವು ಅಂತ ಕೇಳಿದಾಗ ಸೂತ ಪುರಾಣಿಕರು ಹೇಳ್ತಾರೆ, ಅವಶ್ಯವಾಗಿ ಹೇಳೋಣ. ಅವರು ಹೇಳ್ತಾರೆ, ಶೌನಕಾದಿಗಳು, ನಮಗೆ ಭಗವಂತನ ಅನೇಕ ಅವತಾರ ಲೀಲೆಗಳನ್ನು ಕೇಳಬೇಕು ಅನ್ನುವ ಕುತೂಹಲ ಇದೆ. ವಿಶೇಷವಾಗಿ ಕೃಷ್ಣನಾಗಿ ಭಗವಂತ ಅವತಾರ ಮಾಡಿ ಏನು ಅದ್ಭುತ ಲೀಲೆಗಳನ್ನು ತೋರಿದ್ದಾನೆ ಅದನ್ನು ಆಸ್ವಾದನೆ ಮಾಡಬೇಕು, ಶ್ರವಣ ಮಾಡಬೇಕು ಅನ್ನುವ ಕುತೂಹಲ ಇದೆ. ಕೃಷ್ಣನ ಅನಂತರದಲ್ಲಿ ಈ ಧರ್ಮವನ್ನು, ಈ ಜಗತ್ತನ್ನು ಯಾರು ರಕ್ಷಣೆ ಮಾಡ್ತಾರೆ ಅದನ್ನು ನಾವು ತಿಳ್ಕೊಳ್ಬೇಕು. ಈ ಎಲ್ಲ ಸಂಗತಿಗಳನ್ನು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಶುಕಾಚಾರ್ಯರು ಸೂತ ಪುರಾಣಿಕರು ಶುಕಾಚಾರ್ಯರನ್ನು ಸ್ತೋತ್ರ ಮಾಡಿ ನಮಸ್ಕಾರ ಮಾಡ್ತಾರೆ. ಯಾಕೆ ಅಂತಂದರೆ ಅವರು ಹೇಳ್ತಾರೆ, ನಾನು ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿದ್ದು ಶುಕಾಚಾರ್ಯರ ಮುಖದಿಂದ, ಆದ್ದರಿಂದ ಅವರಿಗೆ ನಮಸ್ಕಾರ ಮಾಡ್ತೇನೆ. ಅಜ್ಞಾನದ ಕತ್ತಲೆಯ ಗೊಂಡಾರಣ್ಯದಲ್ಲಿರುವವರಿಗೆ ಒಂದು ಬೆಳಕಿನ ಕೊಂಜು ಹಿಡಿದು ದಾರಿ ತೋರಿಸಿ ಅರಣ್ಯದಿಂದ ಪಾರಾಗುವ ಮಾರ್ಗವನ್ನು ಯಾರು ತೋರಿಸಿಕೊಡ್ತಾರೆ ಅವರ ಉಪಕಾರವನ್ನು ನಾವೆಷ್ಟು ಸ್ಮರಿಸಿಕೊಳ್ಬೇಕು. ಅದರಂತೆ ಸಂಸಾರ ಅನ್ನುವ ಗೊಂಡಾರಣ್ಯದಲ್ಲಿ ಅದನ್ನು ದಾಟುವ ಮಾರ್ಗ ತಿಳಿಯದೆ ಕಕ್ಕಾವಿಕ್ಕಿಯಾದಾಗ ಶ್ರೀಮದ್ ಭಾಗವತ ಪುರಾಣ ಅನ್ನುವಂತಹ ದೊಡ್ಡ
ಜ್ಯೋತಿಯನ್ನು ಕೈಯಲ್ಲಿ ಹಿಡಿದು ತಂದು ಬೆಳಕು ತೋರಿಸಿ ಇದನ್ನು ದಾಟುವ ಮಾರ್ಗ ತೋರಿದ್ದಾರಲ್ಲ, ಅಂತಹ ಶುಕಾಚಾರ್ಯರಿಗೆ ನಮಸ್ಕಾರ. ವೇದವ್ಯಾಸರ ಪರಮ ಕರುಣಾಪಾತ್ರರಾದಂತಹ ಶುಕಾಚಾರ್ಯರಿಗೆ ನಮಸ್ಕಾರ ಎಂಬುದಾಗಿ ಹೇಳ್ತಾ, ಈ ಭಾಗವತವನ್ನು ಭಕ್ತಿಯಿಂದ ಶ್ರವಣ ಮಾಡಿದರೆ ಅದರ ಫಲ ಏನು ಅದನ್ನು ಹೇಳ್ತಾರೆ. ಶೃಣ್ವತಾಂ ಸ್ವಕಥಾಂ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದ್ಯಂತಸ್ಥೋ ಹಿ ಅಭದ್ರಾಣಿ ವಿಧನೋತಿ ಸುಹೃತ್ಸತಾಂ. ಸಜ್ಜನರಿಗೆಲ್ಲ ಆಪ್ತ ಮಿತ್ರನಾದಂತಹ ಭಗವಂತ ತನ್ನ ಮಂಗಳ ಕಥೆಯನ್ನು ಯಾರು ನಿರಂತರ ಭಕ್ತಿಯಿಂದ ಶ್ರವಣ ಮಾಡ್ತಾರೆ ಅವರ ಹೃದಯದಲ್ಲಿ ಹೋಗಿ ಕೂತ್ಕೊಳ್ತಾನೆ. ಅವರ ಹೃದಯದಲ್ಲಿ ಕೂತ್ಕೊಂಡು ಅಲ್ಲಿರುವ ಕಶ್ಮಲಗಳನ್ನು ಪರಿಹಾರ ಮಾಡ್ತಾನೆ. ಆ ಮನಸ್ಸನ್ನು ಸ್ವಚ್ಛ ಮಾಡ್ತಾನೆ. ಯಾವಾಗ ಹೃದಯ ಸ್ವಚ್ಛವಾಗುತ್ತೆ ಪೂರ್ತಿಯಾಗಿ, ಆಗ ಅಲ್ಲಿ ಭಗವಂತ ತನ್ನ ದರ್ಶನವನ್ನು ಕೊಡ್ತಾನೆ. ಆ ಭಗವಂತನ ದರ್ಶನ ಆದಾಗ ನಮ್ಮ ಸಂಸಾರಕ್ಕೆ ಕಾರಣವಾದಂತಹ ಅವಿದ್ಯಾ ಮೊದಲಾದ ಗಂಟುಗಳು ಕಳಚಿ ಹೋಗುತ್ತೆ. ಭಗವಂತನ ಬಗ್ಗೆ ಇರುವ ಗೊಂದಲಗಳು ಪರಿಹಾರವಾಗತ್ತೆ. ಸಂಸಾರದಲ್ಲಿ ನಮ್ಮನ್ನು ಸಿಲುಕಿಸುವ ಕರ್ಮದ ಬಂಧನಗಳು ಕಳಚಿ ಹೋಗುತ್ತೆ. ಈ ಎಲ್ಲ ಫಲಗಳಾಗಬೇಕಾಗಿದ್ದರೆ ಭಗವಂತನ ದರ್ಶನ ಆಗಬೇಕು. ಆ ಭಗವಂತನ ದರ್ಶನ ಆಗಬೇಕಾಗಿದ್ದರೆ ಹೃದಯ ಸ್ವಚ್ಛ ಆಗಬೇಕು. ಹೃದಯ ಸ್ವಚ್ಛ ಆಗಬೇಕಾಗಿದ್ದರೆ ಭಾಗವತ ಕೇಳ್ತಾ ಇರಬೇಕು ಎಂಬುದಾಗಿ ಅದರ ಅಂಶವನ್ನು ತಿಳಿಸ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಭಗವಂತನ ಅನೇಕ ಅವತಾರಗಳನ್ನು ಸಂಕ್ಷೇಪವಾಗಿ ಹೇಳ್ತಾರೆ. ಹೇಳಿ ಭಗವಂತ ಅವನು ಜನ್ಮರಹಿತ ಮತ್ತು ಅವನು ಕ್ಲೇಶಪಟ್ಟು ಕೆಲಸ ಮಾಡುವ ಕರ್ತೃ ಅಲ್ಲ. ಅವನು ಅನಾಯಾಸವಾಗಿ ಎಲ್ಲನ್ನೂ ಮಾಡಿ ಮುಗಿಸುವಂತಹ ಸಮರ್ಥನಾದ ಸರ್ವಕರ್ತ ಅವನು. ಮತ್ತು ಜನ್ಮರಹಿತನಾದರೂ ಕೂಡ ಭಕ್ತರ ಉದ್ಧಾರಕ್ಕೋಸ್ಕರ ಅನೇಕ ಅವತಾರಗಳನ್ನು ತಾಳಿ ಜಗತ್ತನ್ನು ತತ್ತತ್ ಕಾಲದಲ್ಲಿ ಭಗವಂತ ರಕ್ಷಣೆ ಮಾಡ್ತಾ ಇರ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಶ್ರೀಮದ್ ಭಾಗವತ ಅನ್ನೋದನ್ನು ವೇದವ್ಯಾಸರು ರಚನೆ ಮಾಡಿದರು. ವೇದವ್ಯಾಸರು ಭಾಗವತವನ್ನು ರಚನೆ ಮಾಡೋಕ್ಕೆ ಒಂದು ಹಿನ್ನೆಲೆ ಇದೆ. ಏನು ಅಂತಂದರೆ, ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮದೇವರಿಗೆ ಭಗವಂತ 4 ಶ್ಲೋಕದಲ್ಲಿ ಸಂಕ್ಷೇಪವಾಗಿ ಭಾಗವತವನ್ನು ಉಪದೇಶ ಮಾಡ್ತಾನೆ. ಬ್ರಹ್ಮದೇವರು ತನ್ನ ಮಗನಾದ ನಾರದರಿಗೆ ಆ ಸಂಕ್ಷೇಪದ ಭಾಗವತವನ್ನು ಸ್ವಲ್ಪ ವಿಸ್ತಾರ ಮಾಡಿ ಉಪದೇಶ ಮಾಡ್ತಾರೆ. ಬಳಿಕ ಬ್ರಹ್ಮದೇವರು ನಾರದರಿಗೆ ಆದೇಶ ಕೊಡ್ತಾರೆ, ನನ್ನಿಂದ ನೀನು ಶ್ರವಣ ಮಾಡಿದ ಭಾಗವತವನ್ನು ವೇದವ್ಯಾಸರಿಗೆ ಅರ್ಪಣೆ ಮಾಡಿ ಅದನ್ನು ವಿಸ್ತಾರಗೊಳಿಸುವಂತ ಪ್ರಾರ್ಥನೆ ಮಾಡು ಹಾಗೆ ಕಳಿಸ್ತಾರೆ. ಬದರಿಯ ಅಲಕನಂದ ತೀರದ ಶಮ್ಯಾಪ್ರಾಸ ಅನ್ನುವ ವೇದವ್ಯಾಸರ ಆಶ್ರಮಕ್ಕೆ ನಾರದರು ಬರ್ತಾರೆ. ವೇದವ್ಯಾಸರು ಅತ್ಯಂತ ಪ್ರೀತಿಯಿಂದ ಆತಿಥ್ಯ ಕೊಡ್ತಾರೆ. ಆ ವೇದವ್ಯಾಸರಲ್ಲಿ ನಾರದರು ಹೇಳ್ತಾರೆ, ನನಗೆ ಭಗವಂತನ ಮಹಿಮೆಯನ್ನು ತಿಳಿಸುವಂತಹ ಅದ್ಭುತವಾದ ಪುರಾಣವನ್ನು ತಾವು ರಚನೆ ಮಾಡಿಕೊಡಬೇಕು. ಅದನ್ನು ಎಲ್ಲ ಸಜ್ಜನರು ಕೂಡ ಆಸ್ವಾದನೆ ಮಾಡಿ ಕೃತಾರ್ಥರಾಗಬೇಕು ಅಂತ ವಿಜ್ಞಾಪನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಂಕ್ಷೇಪವಾಗಿ ನಾರದರು ಭಗವಂತನ ಸ್ಮರಣೆಯ ಪ್ರಭಾವ ಏನು ಅನ್ನುವುದಕ್ಕೆ ತಾವು ಜನ್ಮಾಂತರದಲ್ಲಿ ಶೂದ್ರ ದಾಸಿಯ ಮಗನಾಗಿ ಹುಟ್ಟಿ ಅಲ್ಲಿ ಚಾತುರ್ಮಾಸದ ಸಮಯದಲ್ಲಿ ಬಂದ ಯತಿಗಳ ಮೂಲಕ ಭಗವಂತನ ಮಂಗಳ ಕಥಾಶ್ರವಣ ಮಾಡಿ ಅವರಿಂದ ಅನುಗ್ರಹೀತನಾಗಿ ಅದರ ಫಲವಾಗಿ ಇವತ್ತು ಬ್ರಹ್ಮದೇವರ ಮಾನಸ ಪುತ್ರನಾಗಿ ಹುಟ್ಟುವ ಭಾಗ್ಯವನ್ನು ಪಡೆದೆ ಅಂತ ತಮ್ಮ ಜನ್ಮದ ವೃತ್ತಾಂತವನ್ನು, ಹಿಂದಿನ ಜನ್ಮದ ವೃತ್ತಾಂತವನ್ನು ಹೇಳಿಕೊಳ್ತಾರೆ. ಭಗವಂತನ ಮಹಿಮಾಶ್ರವಣದ ಪ್ರಭಾವಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ಕೊಳ್ತಾರೆ. ಹೇಳ್ತಾ ಜಗತ್ತಿನಲ್ಲಿ ಬೇಕಾದಷ್ಟು ಸಂಗತಿಗಳನ್ನು ತಿಳಿಸ್ತಕ್ಕಂತಹ ಸಾಹಿತ್ಯ ರಾಶಿ ಇದೆ. ಆದರೆ ನಿಜವಾಗಿ ಯಾವ ಸಾಹಿತ್ಯವನ್ನು ನಾವು ಶ್ರವಣ ಮಾಡಬೇಕು? ಹಂಸತೀರ್ಥ, ವಾಯಸತೀರ್ಥ ಅಂತ 2 ಬಗೆಯ ತೀರ್ಥಗಳಿದೆ. ಹಂಸತೀರ್ಥ ಅಂತಂದರೆ ಹಂಸ ಪಕ್ಷಿಗಳು ನೆಲೆಸುವಂತಹ ಮಾನಸ ಸರೋವರದಂತಹ ಸ್ವಚ್ಛವಾದ ತಿಳಿನೀರಿನ ತೀರ್ಥ. ಅದೇ ತರಹ ವಾಯಸತೀರ್ಥ ಅಂತಿದೆ. ವಾಯಸತೀರ್ಥ ಅಂದರೆ ವಾಯಸ ಅಂದರೆ ಕಾಗೆಗಳು ನೆಲೆಸುವಂತಹ ಕೊಳಚೆ ನೀರು. ಹೀಗೆ ಸಾಹಿತ್ಯವು 2 ತರಹ ಇದೆ. ಭಗವಂತನನ್ನು ನಮಗೆ ತೋರಿಸಿಕೊಡುವ ಸಾಹಿತ್ಯ, ಭಗವಂತನ ಬಳಿಗೆ ನಮ್ಮನ್ನು ಒಯ್ಯುವ ಸಾಹಿತ್ಯ ಏನಿದೆ ಆ ಆಧ್ಯಾತ್ಮಿಕ ಸಾಹಿತ್ಯ, ಅದೆಲ್ಲವೂ ಕೂಡ ಹಂಸ ಸಾಹಿತ್ಯ. ಹಂಸ ಅಂದರೆ ಪರಮಹಂಸರು, ಸನ್ಯಾಸಿಗಳು ಕೂಡ ತಮ್ಮ ಉದ್ಧಾರಕ್ಕಾಗಿ ಓದಲೇಬೇಕಾದಂತಹ ಭಗವಂತನ ಅನುಗ್ರಹಕ್ಕೆ ಮಾರ್ಗವಾಗುವಂತಹ ಅದ್ಭುತವಾದ ಆಧ್ಯಾತ್ಮಿಕ ಸಾಹಿತ್ಯ ಇದೆಯಲ್ಲ, ಇದೇ ನಿಜವಾದ ಹಂಸತೀರ್ಥ. ಇನ್ನು ಭಗವಂತನ ವಿಚಾರ ಬಿಟ್ಟು ಲೋಕದ ಹಾಳು ಸಂಸಾರದ ರಗಳೆಗಳನ್ನೇ ಮತ್ತೆ ಕಥೆಯಾಗಿ, ಕಾದಂಬರಿಯಾಗಿ, ನಾಟಕವಾಗಿ, ಸಿನಿಮಾ ಆಗಿ, ಧಾರಾವಾಹಿಗಳಾಗಿ ಅದನ್ನು ತೋರಿಸಿ ಅದನ್ನೇ ನೋಡಿ ಅದನ್ನೇ ಕಣ್ಣೀರು ಸುರಿಸ್ತಾ ಕೂತ್ಕೊಳ್ತೀವಲ್ಲ,
ಇಂತಹ ಇತರ ಭಗವಂತನನ್ನು ಬಿಟ್ಟು ಇತರ ಪ್ರಾಪಂಚಿಕ ವಿಷಯಗಳನ್ನು ಕುರಿತು ಇರತಕ್ಕಂತಹ ಸಾಹಿತ್ಯ ಇದೆಲ್ಲ ಇದು ವಾಯಸ ತೀರ್ಥ ಅಂದರು. ವಾಯಸ ತೀರ್ಥ ಅಂದರೆ ಕಾಗೆಗಳು ನೆಲೆಸುವ ತೀರ್ಥ ಅಂತ ಅಲ್ಲೇ ಅರ್ಥ. ಸಾಹಿತ್ಯಕ್ಕಾಗಬೇಕಾದ್ರೆ ವಾಯಸ ಸಾಹಿತ್ಯ ಅಂದರೆ ಏನರ್ಥ? ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ವಯಸ್ಸು ಹಾಳು ಮಾಡುವ ಸಾಹಿತ್ಯ ಅಂತ. ಒಂದು ವಯಸ್ಸು ಹಾಳು ಮಾಡುತ್ತೆ, ಒಂದು ವಯಸ್ಸನ್ನು ವ್ಯರ್ಥ ಮಾಡುತ್ತೆ. ಹೀಗೆ ವಯಸ್ಸನ್ನು ವ್ಯರ್ಥಗೊಳಿಸುವ ಸಾಹಿತ್ಯವನ್ನು ಓದಿ ಜೀವನವನ್ನು ಹಾಳು ಮಾಡಿಕೊಳ್ಬಾರ್ದು. ಜೀವನವನ್ನು ಸಾರ್ಥಕಗೊಳಿಸುವಂತಹ, ನಮ್ಮ ಹೃದಯವನ್ನು ಕೆರಳಿಸುವ ಸಾಹಿತ್ಯದ ಬದಲು ಹೃದಯವನ್ನು ಅರಳಿಸಿ ಅಲ್ಲಿ ಭಗವಂತನನ್ನು ತಂದು ಪ್ರತಿಷ್ಠಾಪಿಸುವಂತಹ ಸಾಹಿತ್ಯ ಶ್ರೀಮದ್ ಭಾಗವತ. ಅದನ್ನು ನೀವು ನಮಗೆ ಒದಗಿಸಿಕೊಡಬೇಕು ಅಂತ ಇದ್ದಾರೆ. ವೇದವ್ಯಾಸರು ಮನಸ್ಸಲ್ಲಿ ಇದೇ ಸಂಕಲ್ಪವನ್ನು ಮಾಡಿಕೊಂಡಿದ್ದರು. ಬೇಕಾದಷ್ಟು ಮಹಾಭಾರತವನ್ನು ಬರೆದದ್ದಾಯಿತು, 17 ಪುರಾಣಗಳನ್ನು ರಚನೆ ಮಾಡಿದ್ದಾಯಿತು. ಆದರೂ ಕೂಡ ಸಜ್ಜನರ ಉದ್ಧಾರಕ್ಕೆ ಮತ್ತೊಂದು ಪುರಾಣ ಸಂಹಿತೆಯನ್ನು ರಚನೆ ಮಾಡಬೇಕು ಅಂತ ಅವರು ಸಂಕಲ್ಪ ಮಾಡಿದರು. ಯಾವ ಪುರಾಣವನ್ನು ಶ್ರವಣ ಮಾಡಿದರೆ ಪದಗಳಲ್ಲಿ ಭಗವಂತನ ಮಹಿಮೆ ಪ್ರಕಟಗೊಂಡು ಭಕ್ತರು ರೋಮಾಂಚಿತರಾಗ್ತಾರೆ, ಅಂತಹ ಒಂದು ನೇರವಾದ ಭಾಷೆಯಿಂದ ಗೊಂದಲಗಳಿಲ್ಲದೆ ಭಗವಂತನ ಮಹಿಮೆಯನ್ನು ತಿಳಿಸಿಕೊಡುವಂತಹ ಮತ್ತೊಂದು ಪುರಾಣ ಸಂಹಿತೆಯನ್ನು ರಚನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದರು. ತನ್ನ ಸಂಕಲ್ಪ ಭಕ್ತರ ಪ್ರಾರ್ಥನೆಯ ಮೇರೆಗೆ ಕೈಗೂಡಬೇಕು ಅಂತ ಅವರ ಚಿತ್ತ ಇತ್ತು. ಅದರಂತೆ ನಾರದರು ಬಂದು ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸರು ತಮ್ಮ ಮನಸ್ಸಿನ ಸಂಕಲ್ಪದಂತೆ ಶ್ರೀಮದ್ ಭಾಗವತ ಪುರಾಣವನ್ನು ಏನು ನಾರಾಯಣ ರೂಪದಿಂದ ಸಂಕ್ಷೇಪವಾಗಿ ಹೇಳಿದರು, ಅದನ್ನು 12 ಸ್ಕಂಧಗಳ ಹರವಿನಲ್ಲಿ 18,000 ಶ್ಲೋಕಗಳಲ್ಲಿ ತುಂಬಿ ವಿಸ್ತಾರವಾದಂತಹ ಶ್ರೀಮದ್ ಭಾಗವತ ಪುರಾಣ ಸಂಹಿತೆಯನ್ನು ರಚನೆ ಮಾಡಿ ತನ್ನ ಮಗನಾಗಿ ತಪಸ್ಸು ಮಾಡಿ ತನ್ನ ಮಗನಾಗಿ ಅವತಾರ ಮಾಡಿರುವ, ವಿಶೇಷವಾಗಿ ವಾಯುದೇವರ ಆವೇಶಕ್ಕೊಳಗಾಗಿರುವ ರುದ್ರದೇವರ ಅವತಾರರಾದ ಶುಕಾಚಾರ್ಯರಿಗೆ ಭಾಗವತವನ್ನು ಉಪದೇಶ ಮಾಡಿದರು, ನಾರದರಿಗೂ ಉಪದೇಶ ಮಾಡಿದರು. ಆನಂತರ ಆ ಶುಕಾಚಾರ್ಯರು ತಾವು ವೇದವ್ಯಾಸರ ಮುಖದಿಂದ ಶ್ರವಣ ಮಾಡಿದ ಭಾಗವತವನ್ನು ಗಂಗಾ ನದಿಯ ತೀರದಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತುಕೊಂಡಂತಹ ಪರೀಕ್ಷಿತ್ ರಾಜನಿಗೆ ಉಪದೇಶ ಮಾಡಿದರು. ಆ ಭಾಗವತ ಎಂಥದ್ದು ಅಂದರೆ ಸರ್ವವೇದ ಇತಿಹಾಸಾನಾಂ ಸಾರಂ ಸಾರಂ ಸಮುದ್ರತಂ. ಎಲ್ಲ ವೇದ ಇತಿಹಾಸಗಳ ಸಾರವನ್ನು ಸಂಗ್ರಹ ಮಾಡಿ ರಚನೆ ಮಾಡಿದ ಗ್ರಂಥ ಶ್ರೀಮದ್ ಭಾಗವತ ಪುರಾಣ. ಅಪೌರುಷೇಯವಾದ ವೇದಗಳು 4 ಆದರೆ ಅಪೌರುಷೇಯವಾದ 4 ವೇದಗಳನ್ನು ಅಧ್ಯಯನ ಮಾಡಿ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಇಲ್ಲದೇ ಇರತಕ್ಕ ಸಜ್ಜನರಿಗೋಸ್ಕರ ತಾನೇ 5ನೇ ವೇದವನ್ನು ಸೃಷ್ಟಿ ಮಾಡಿದ ಪರಮಾತ್ಮ ವೇದವ್ಯಾಸ ರೂಪದಿಂದ. ಅದೇ ಮಹಾಭಾರತ ಮತ್ತು ಪುರಾಣಗಳು. ಅದರಲ್ಲೂ ಕೂಡ ಮಹಾಭಾರತ ರಚನೆಯಾಗಿ 17 ಪುರಾಣಗಳ ರಚನೆ ಆದ ಮೇಲೂ ಕೂಡ ಮಹಾಭಾರತ ಇತರ ಪುರಾಣಗಳು ವೇದಗಳು ಎಲ್ಲದರ ಸಾರ ತುಂಬಿ 18ನೆಯ ಶ್ರೀಮದ್ ಭಾಗವತ ಪುರಾಣವನ್ನು ರಚನೆ ಮಾಡಿದರು. ಪುರಾಣ ರಾಜ ಅಂತ ಇದಕ್ಕೆ ಹೆಸರು ಪ್ರಸಿದ್ಧವಾಗಿದೆ. ಅಂತಹ ಭಾಗವತವನ್ನು ಶುಕಾಚಾರ್ಯರು ಪರೀಕ್ಷಿತರಾದರಿಗೆ ಹೇಳುವಾಗ ನಾನು ಅಲ್ಲಿ ಕುಳಿತು ಶ್ರವಣ ಮಾಡಿದೆ, ಅದನ್ನೇ ನಾನು ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ ಹೇಳ್ತೇನೆ ಅಂತ ಹೇಳಿ ಅದನ್ನು ಶುಕಾಚಾರ್ಯರಿಂದ ಕೇಳಿದ ಭಾಗವತವನ್ನು ತಿಳಿಸ್ತಾ ಇದ್ದಾರೆ ಶೌನಕಾದಿಗಳಿಗೆ ಸೂತರು. ಶೌನಕಾದಿಗಳಿಗೆ ಒಂದು ಕುತೂಹಲ ಆಯಿತು. ಪರೀಕ್ಷಿತ್ ಮಹಾರಾಜರು ಪಾಂಡವರ ವಂಶದವರು, ಭಗವಂತನ ಆರಾಧನಾ ರೂಪವಾಗಿ ರಾಜ್ಯಭಾರ ಮಾಡುವ ಮಹನೀಯರು, ಅವರು ಪ್ರಾಯೋಪವೇಶಕ್ಕೆ ಕುಳಿತುಕೊಂಡ್ರು ಅಂದರೆ ಪ್ರಾಯೋಪವೇಶ ಅನ್ನೋದು ಯಾವುದೋ ಒಂದು ಅಪರಾಧದ ಪ್ರಾಯಶ್ಚಿತ್ತವಾಗಿ ಆಚರಣೆ ಮಾಡ್ತಾರೆ. ಅಂತಹ ವೈಷ್ಣವೋತ್ತಮರಾದ ಪರೀಕ್ಷಿತರಾದರು ಅಂತಹ ಅಪರಾಧ ಏನು ಮಾಡಿದರು? ಯಾತಕ್ಕೆ ಪ್ರಾಯೋಪವೇಶ ಕೂತ್ಕೊಂಡ್ರು? ಜೊತೆಯಲ್ಲಿ ಶುಕಾಚಾರ್ಯರು ಕಣ್ಣೆದುರಿಗೆ ಬಂದರೂ ಅವರನ್ನು ಶುಕಾಚಾರ್ಯರು ಗುರುತಿಸಲಿಕ್ಕಾಗಲ್ಲ. ಅಂತಹ ದೇಹಾಭಿಮಾನಿ ರಹಿತರಾಗಿ ಪುಟ್ಟ ಬಾಲಕರಂತೆ ಕಾಣುವಂತಹ ಮಹಾಜ್ಞಾನಿಗಳು ಶುಕಾಚಾರ್ಯರು. ಅಂತಹ ಶುಕಾಚಾರ್ಯರು ಯಾವ ಆಸೆ ಆಕರ್ಷಣೆಗಳೂ ಬಲಿಯಾಗತಕ್ಕವರಲ್ಲ. ಅಂಥವರು ಒಂದು ವಾರ ಒಂದೇ ಕಡೆ ಕೂತು ಹೇಳಿದರು ಅಂತಂದರೆ ಇದೆಲ್ಲ ನಮಗೆ ಬಹಳ ಕುತೂಹಲದ ಸಂಗತಿ. ಆದ್ದರಿಂದ ಪರೀಕ್ಷಿತ್ ಮಹಾರಾಜರ ಜನ್ಮ ವೃತ್ತಾಂತ, ಅವರಿಗೆ ಶುಕಾಚಾರ್ಯರು ಅವರಿಗೆ ಭಾಗವತ ಹೇಳಿದ ಸಂದರ್ಭ, ಅದನ್ನು ಸ್ವಲ್ಪ ವಿವರವಾಗಿ ಹೇಳಬೇಕು ಅಂತ ವಿಜ್ಞಾಪನೆ ಮಾಡಿದ್ದಾರೆ. ಅದಕ್ಕಾಗಿ ಆ ಕಥೆಯನ್ನು ಮುಂದೆ ವಿಸ್ತರಿಸ್ತಾ ಇದ್ದಾರೆ ಶ್ರೀ ಸೂತ ಪುರಾಣಿಕರು. ಮಹಾಭಾರತದ ಕಥೆಯ ಕೊನೆ ಭಾಗದಿಂದ ಶುರು ಮಾಡ್ತಾರೆ. ಕುರುಕ್ಷೇತ್ರದ ರಣಾಂಗಣದಲ್ಲಿ ದುರ್ಯೋಧನ ಭೀಮಸೇನನಿಂದ ತೊಡೆ ಮುರಿದುಕೊಂಡು ಬಿದ್ದಿದ್ದಾನೆ. ಆಗ ಅಶ್ವತ್ಥಾಮರನ್ನು ಕರೆದು, ತಾನು ಸಾಯುವ ಸ್ಥಿತಿಯಲ್ಲಿದ್ದರೂ ದುರ್ಯೋಧನನಿಗೆ ಪಾಂಡವರ ಮೇಲಿನ ದ್ವೇಷ ಹೋಗಿಲ್ಲ. ಅಶ್ವತ್ಥಾಮರನ್ನು ಕರೆದು, ನನ್ನ ಹೆಂಡತಿಯಲ್ಲಿ ಸಂತಾನ ಪಡೆದು ನನ್ನ ಹೆಂಡತಿಯ ಸಂತಾನದ ಪರಂಪರೆಗೆ ರಾಜ್ಯ ಸಿಗುವಂತೆ ಮಾಡು, ಪಾಂಡವರಿಗೆ ಸಿಗಬಾರದು,
ಅಂತ ಹೇಳ್ತಾರೆ. ಅಶ್ವತ್ಥಾಮರು ಆಜನ್ಮ ಬ್ರಹ್ಮಚಾರಿಗಳಾಗಿದ್ದವರು. 1 ಲೋಟ ಹಾಲು ಅವತ್ತು ದುರ್ಯೋಧನ ಕೊಟ್ಟದ್ದನ್ನು ಕುಡಿದರ ಪ್ರಭಾವದಿಂದ ಅವರು ಕಲಿ ಆವೇಶಕ್ಕೆ ಒಳಗಾಗಿ ದುರ್ಯೋಧನ ಪ್ರೇರಣೆಯ ದುರ್ಯೋಧನ ಪ್ರೀತ್ಯರ್ಥಂ ಅನ್ನುವ ಹಾಗೆ ಅವರು ಆ ದುರ್ಯೋಧನ ಕೇಳಿಕೊಂಡ ಮಾತಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಒಪ್ಪಿಗೆ ಕೊಟ್ಟು ಪಾಂಡವರ ಶಿಬಿರಕ್ಕೆ ನುಗ್ಗಿ ಎಲ್ಲರೂ ರಾತ್ರಿ ಮಲಗಿರುವಾಗ ದ್ರೌಪದಿಯ ಮಕ್ಕಳನ್ನು ಕೊಂದಿದ್ದಾರೆ. ಪರಮಾತ್ಮ ಈ ದುರ್ಯೋಧನನ ಒಂದು ಆ ಬಯಕೆ, ಅಶ್ವತ್ಥಾಮರು ಬರೋದು ಇದನ್ನೆಲ್ಲ ತಿಳಿದುಕೊಂಡು ಶಿಬಿರದಿಂದ ಪಾಂಡವರನ್ನು ಕರೆದುಕೊಂಡು ಹೊರಗೆ ಹೋಗಿದ್ದಾನೆ. ಇದರೊಳಗೆ ಪರಮಾತ್ಮನದ್ದು ಒಂದು ಸಂಕಲ್ಪ ಇದೆ. ಲಯಕಾರಕರಾದಂತಹ ರುದ್ರದೇವರ ಅವತಾರರಾದ ಅಶ್ವತ್ಥಾಮರ ಮೂಲಕ ಇನ್ನು ಯಾರ್ಯಾರು ಇನ್ನು ಉಳಿದು ಇಲ್ಲೇನೋ ಅವರಿಗೆ ಕೆಲಸ ಇಲ್ಲ ಅಂಥವರೆಲ್ಲರ ಜೀವನವನ್ನು ಮುಗಿಸಬೇಕು ಅನ್ನೋದು ಭಗವಂತನದ್ದು ಒಂದು ಸಂಕಲ್ಪ. ಹಾಗಾಗಿ ರುದ್ರದೇವರ ಅವತಾರರಾದ ಅಶ್ವತ್ಥಾಮಾಚಾರ್ಯರು ಅವರೊಳಗೆ ನಿಂತು ಭಗವಂತ ಪ್ರೇರಣೆ ಮಾಡಿ ಆ ಶಿಬಿರದಲ್ಲಿದ್ದಂತಹ ಮಲಗಿದ್ದ ಮಕ್ಕಳನ್ನು ಎಲ್ಲರನ್ನೂ ಕೂಡ ಶಿಬಿರಕ್ಕೆ ಬೆಂಕಿ ಹಾಕಿ ನಾಶ ಮಾಡಿದ್ದಾರೆ. ಹೀಗೆ ಪಾಂಡವರನ್ನು ಕೊಂದು ಅವರ ತಲೆಯನ್ನು ತಂದು ತೋರಿಸು, ನಾನು ನೋಡಿ ನಿಶ್ಚಿಂತೆಯಾಗಿ ಪ್ರಾಣ ಬಿಡ್ತೇನೆ ಅಂತ ದುರ್ಯೋಧನ ಹೇಳಿದ. ಆದರೆ ಪಾಂಡವರು ಆ ಶಿಬಿರದಲ್ಲಿ ಇರಲಿಲ್ಲ, ಭಗವಂತ ಅವರನ್ನು ಕರೆದುಕೊಂಡು ಹೋಗಿದ್ದ. ಹಾಗಾಗಿ ದ್ರೌಪದಿಯ 5 ಜನ ಮಕ್ಕಳನ್ನು ಕೊಂದ. ದ್ರೌಪದಿಯ 5 ಜನ ಮಕ್ಕಳನ್ನು ಕೊಂದದ್ದು ತಮಗೂ ಪ್ರಯೋಜನ ಇಲ್ಲ, ದುರ್ಯೋಧನನಿಗೂ ಬೇಕಾಗಿರಲಿಲ್ಲ. ಇಂಥ ಒಂದು ಕುಕೃತ್ಯವನ್ನು ಮಾಡಿದ್ದಾರೆ. ಅಂಥ ಕೆಲಸ ಮಾಡಿ ಅವರು ಅಶ್ವತ್ಥಾಮರು ಓಡಿ ಹೋಗಿ ಆ ಕೊಲೆ ಮಾಡಿದ ಅಪರಾಧ ಪ್ರಜ್ಞೆ ಕಾಡಿ ಒಂದು ಮರದ ಬುಡದಲ್ಲಿ ಕುಳಿತು ವಿಶ್ರಮಿಸ್ತಾ ಇದ್ದಾರೆ. ಆಗ ಆಯಾಸದ ಅಪರಾಧ ಪ್ರಜ್ಞೆಯ ಸಂಕಟದ ಕನಸಿನ ಕನವರಿಕೆಯಲ್ಲಿ ತನ್ನನ್ನು ಅರ್ಜುನ ಬಂದು ಅಟ್ಟಿಸಿಕೊಂಡು ಬಂದು ಅರ್ಜುನ ತನ್ನನ್ನು ಹಿಡಿದು ಕರೆದುಕೊಂಡು ಹೋಗಿ ದ್ರೌಪದಿಯ ಮುಂದೆ ನಿಲ್ಲಿಸಿದ ಹಾಗೆ ಕನಸು ಬಿತ್ತು. ಆ ದ್ರೌಪದಿಯ ಮುಂದೆ ನಿಲ್ಲಿಸಿ ಅರ್ಜುನ ಹೇಳ್ತಾ ಇದ್ದಾನೆ, ಅಮ್ಮ ದ್ರೌಪದಿ, ನಿನ್ನ ಮಕ್ಕಳು ಮಲಗಿದ್ದಾಗ ಅವರನ್ನು ಬೆಂಕಿ ಹಚ್ಚಿ ಕೊಂದಿದ್ದಾರೆ ಅಶ್ವತ್ಥಾಮ, ಅದಕ್ಕೆ ಆತತಾಯಿ ಅಂತ ಕರೀತಾರೆ ಇಂಥ ಅಪರಾಧಿಗಳಿಗೆ. ಅವರಿಗೆ ಮರಣದಂಡನೆಯನ್ನು ಶಾಸ್ತ್ರದಲ್ಲಿ ವಿಧಿಸಿದ್ದಾರೆ, ಇವನಿಗೇನು ಶಿಕ್ಷೆ ಕೊಡಬೇಕು ಹೇಳು ಹಾಗೆ ಅಂತ ಅರ್ಜುನ ದ್ರೌಪದಿಯನ್ನು ಕೇಳ್ತಾ ಇದ್ದಾನೆ. ಆಗ ದ್ರೌಪದಿ ಹೇಳ್ತಾಳೆ, ಇವರನ್ನು ಕೊಲ್ಲಬೇಡ್ರಿ. ಯಾಕೆಂದರೆ 2 ಕಾರಣ. ಒಂದು, ನಿಮಗೆಲ್ಲರಿಗೂ ಧನುರ್ವಿದ್ಯೆಯನ್ನು ಹೇಳಿಕೊಟ್ಟ ದ್ರೋಣಾಚಾರ್ಯರ ಮಗ ಗುರುಪುತ್ರ, ಮೇಲಾಗಿ ಶಾಸ್ತ್ರಗಳನ್ನು ಓದಿಕೊಂಡ ಬ್ರಾಹ್ಮಣ, ಆದ್ದರಿಂದ ಬ್ರಹ್ಮ ಹತ್ಯೆ ಮಾಡಬಾರದು. ಗುರುಪುತ್ರನನ್ನು ಕೊಲ್ಲೋದು ಬೇಡ, ಅವರಲ್ಲಿ ಗುರುಗಳ ಒಂದು ಅಂಶ ಇರ್ತದೆ, ಆದ್ದರಿಂದ ಹೀಗೆ ಬಿಟ್ಟು ಬಿಡಿ. ಇನ್ನೊಂದು ಕಾರಣ, ಈ ಅಶ್ವತ್ಥಾಮರು ನನ್ನ ಮಕ್ಕಳನ್ನು ಕೊಂದದ್ದರಿಂದ ಮಕ್ಕಳನ್ನು ಕಳೆದುಕೊಂಡ ತಾಯಿಗಾಗುವ ಸಂಕಟ ಏನು ಅಂತ ನಾನು ಅನುಭವಿಸಿದ್ದೇನೆ. ಅದರ ಸೇಡು ತೀರಿಸಿಕೊಳ್ಳೋದಕ್ಕೆ ಅಶ್ವತ್ಥಾಮರನ್ನು ಕೊಂದರೆ ಮತ್ತೆ ಅಶ್ವತ್ಥಾಮರ ತಾಯಿಗೆ ಅದೇ ಸಂಕಟವನ್ನು ನಾನು ಕೊಟ್ಟಂತೆ ಆಗತ್ತೆ. ಅದು ಮನುಷ್ಯತ್ವ ಅಲ್ಲ, ಬೇಡ ಹಾಗೆ ಅಂತ ಹೇಳ್ತಾಳೆ. ಭೀಮಸೇನನ ಮುಖ ನೋಡ್ತಾನೆ ಅರ್ಜುನ. ಭೀಮಸೇನ ಹೇಳ್ತಾನೆ, ಹೀಗೆ ಮಲಗಿದ್ದವರಿಗೆ ಬೆಂಕಿ ಹಚ್ಚಿ ಕೊಂದ ಅಂತಹ ಆತತಾಯಿಯಾದ ಅಪರಾಧಿಗೆ ಮರಣದಂಡನೆಯೇ ವಿಹಿತ ಅಂತ ಭೀಮಸೇನ ಹೇಳ್ತಾನೆ. ದ್ರೌಪದಿ ಬೇಡ ಅಂತ ಹೇಳ್ತಾ ಇದ್ದಾಳೆ. ಆಗ ಕೃಷ್ಣನ ಮುಖ ನೋಡ್ತಾನೆ ಅರ್ಜುನ. ಕೃಷ್ಣನಿಗೆ ಯಾವ ಗೊಂದಲವೂ ಇಲ್ಲ. ಕೃಷ್ಣ ಹೇಳ್ದ, ಹೌದು, ಹೀಗೆ ಇಂಥ ಅಪರಾಧಿಗೆ ಮರಣದಂಡನೆಯನ್ನು ಹೇಳಿದ್ದು ಶಾಸ್ತ್ರವೇ, ಬ್ರಾಹ್ಮಣನನ್ನು ಕೊಲ್ಲಬಾರದು ಅಂತ ಹೇಳಿದ್ದು ಶಾಸ್ತ್ರವೇ, ಅದೆರಡನ್ನೂ ರಚನೆ ಮಾಡಿದವನು ನಾನೇ. ಆದ್ದರಿಂದ ಈ ಮಾತುಗಳಿಗೆಲ್ಲ ವಿರೋಧ ಬಾರದಂತೆ ನೀನು ನಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆಗ ಏನು ಹಾಗೆ ಮಧ್ಯಮ ಮಾರ್ಗ ಅಂದರೆ, ಹೀಗೆ ವಿಷ ಹಾಕಿ ಬೆಂಕಿ ಹಾಕಿ ಕೊಂದ ಆತತಾಯಿಯಾದವರು ಮರಣದಂಡನೆಗೆ ಅರ್ಹರಾಗಿದ್ದಾರೆ ಅನ್ನೋದರೊಳಗೆ ಯಾವ ವಿವಾದವೂ ಇಲ್ಲ. ಆದರೆ ಮರಣದಂಡನೆಗೆ ಅರ್ಹವಾದಂತಹ ಅಪರಾಧವನ್ನು ಒಬ್ಬ ಶಾಸ್ತ್ರಜ್ಞಾನಿಯಾದ ಬ್ರಾಹ್ಮಣ ಮಾಡಿದರೆ ಅವನನ್ನು ದೈಹಿಕವಾಗಿ ಹಲ್ಲೆಗೆ ಒಳಪಡಿಸಬಾರದು. ಅದರ ಬದಲು ಅವನಿಗೆ ಅವನ ಸಂಪತ್ತನ್ನು ಮುಟ್ಟುಗೋಲು ಹಾಕ್ಕೊಳ್ಬೇಕು, ಅವನನ್ನು ಊರಿನಿಂದ ಬಹಿಷ್ಕಾರ ಮಾಡಬೇಕು, ಇಂತಹ ಮರಣದಂಡಕ್ಕೆ ಸಮಾನವಾದ ಶಿಕ್ಷೆ ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಂತ ಹೇಳಿದಾಗ ಅಶ್ವತ್ಥಾಮರ ತಲೆಯಲ್ಲಿದ್ದ ಶಿರೋರತ್ನವನ್ನು ಕಸಿದುಕೊಂಡು ಅಶ್ವತ್ಥಾಮರನ್ನು ಬಿಡ್ತಾರೆ ಎಂಬುದಾಗಿ ಇದಿಷ್ಟು ಆಗ ತಾನೇ ಕೊಲೆ ಮಾಡಿ ಬಂದು ಅಪರಾಧಿ ಪ್ರಜ್ಞೆ ಕಾಡ್ತಾ ಆಯಾಸದಿಂದ ಮರದ ಕೆಳಗೆ ಕೂತಂತಹ ಅಶ್ವತ್ಥಾಮರಿಗೆ ಕನಸಿನಲ್ಲಿ ಕಂಡದ್ದು. ನಿಜವಾಗಿ ನಡೆದದ್ದು ಏನು ಅಂದರೆ, ಭೀಮಸೇನ
ಅಶ್ವತ್ಥಾಮರನ್ನು ಅಟ್ಟಿಸಿಕೊಂಡು ಹೋಗಿ ಕರ್ಕೊಂಡು ಬರ್ತಾನೆ. ಅವನ ಶಿರೋರತ್ನವನ್ನು ಅಪಹಾರ ಮಾಡ್ತಾರೆ. ಇದು ನಡೆದ ಕಥೆ ಇದು ನಿಜವಾಗಿ. ಅಂದರೆ ನಾವು ಅಪರಾಧ ಮಾಡಿದಾಗ ಅಪರಾಧ ಪ್ರಜ್ಞೆ ನಮ್ಮ ಒಳಗೆ ಹೇಗೆ ಕಾಡುತ್ತೆ ಎನ್ನುವುದನ್ನು ಈ ಕಥಾ ಸಂದರ್ಭ ನಮಗೆ ಹೇಳಿಕೊಡ್ತಾ ಇದೆ. ಅನಂತರದಲ್ಲಿ ಆ ಅಶ್ವತ್ಥಾಮರು ಭಗವಂತ ಅಶ್ವತ್ಥಾಮರನ್ನು ಹೀಗೆ ದಂಡಿಸುವ ಮಾರ್ಗವನ್ನು ಉಪದೇಶ ಮಾಡ್ತಾನೆ. ಆಮೇಲೆ ಕೃಷ್ಣ ಪರಮಾತ್ಮ ನಾನಿನ್ನು ಹೊರಡ್ತೇನೆ ದ್ವಾರಕೆಗೆ ಅಂತಂತಾನೆ. ಅಷ್ಟರಲ್ಲಿ ಉತ್ತರಾದೇವಿ ಓಡಿ ಬರ್ತಾಳೆ. ಗರ್ಭವತಿಯಾದ ಉತ್ತರಾದೇವಿಯ ಮೇಲೆ ಅಶ್ವತ್ಥಾಮರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಕೃಷ್ಣಾರ್ಜುನರು ಆ ಅಶ್ವತ್ಥಾಮರನ್ನು ಅಟ್ಟಿಸಿಕೊಂಡು ಹೋದಾಗ ನೀನು ಪಾಂಡವ ಪಕ್ಷಪಾತಿ, ಪಾಂಡವರನ್ನು ರಕ್ಷಣೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಿ ಅಂತ ಭಗವಂತನನ್ನು ಜರಿದು ಉತ್ತರಾದೇವಿಯ ಗರ್ಭದಲ್ಲಿರುವ ಪಾಂಡವರ ಸಂತಾನದ ಮೇಲೆ ನಾನು ಬಾಣಪ್ರಯೋಗ ಮಾಡ್ತೇನೆ, ಪಾಂಡವರ ಸಂತಾನವನ್ನು ನಿರ್ಮೂಲನೆ ಮಾಡ್ತೇನೆ ಅಂತ ಅಶ್ವತ್ಥಾಮರು ಕಲಿ ಆವೇಶದ ಪ್ರಭಾವದಿಂದ ಹುಚ್ಚು ಹಠ ಹಿಡಿತಾರೆ. ಕೃಷ್ಣ ಹೇಳುವಷ್ಟು ಬುದ್ಧಿ ಹೇಳಿದ, ಆದರೆ ಕೇಳಲಿಲ್ಲ. ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಅತ್ತ ಕಡೆ ಅರ್ಜುನನಿಗೂ ಪ್ರತಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಕ್ಕೆ ಹೇಳ್ತಾರೆ. ಕೃಷ್ಣ ಹೇಳ್ತಾನೆ, ಇಬ್ಬರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ವೇದವ್ಯಾಸ ರೂಪದಿಂದ ಭಗವಂತನೇ ಬಂದು ಎರಡೂ ಬ್ರಹ್ಮಾಸ್ತ್ರಗಳನ್ನು ಹಿಂದಕ್ಕೆ ಪಡೆಯಲಿಕ್ಕೆ ಅರ್ಜುನನಿಗೆ ಹೇಳ್ತಾರೆ. ಅರ್ಜುನ ಬ್ರಹ್ಮಾಸ್ತ್ರವನ್ನು ಹಿಂದಕ್ಕೆ ಪಡ್ಕೊಳ್ತಾರೆ. ಆದರೂ ಅಶ್ವತ್ಥಾಮರ ಆ ಕೋಪ ಅಣಗಿಲ್ಲ. ಉತ್ತರಾದೇವಿಯ ಗರ್ಭದ ಮೇಲೆ ಅಶ್ವತ್ಥಾಮರ ಬ್ರಹ್ಮಾಸ್ತ್ರದ ಕಾವು ಬಡಿತಾ ಇದೆ. ಉತ್ತರಾದೇವಿ ಕೃಷ್ಣನ ಬಳಿಗೆ ಓಡೋಡಿ ಬರ್ತಾ ಇದ್ದಾಳೆ. ಸ್ವಾಮಿ, ನಾನು ಬೇಕಾದರೂ ಶತ್ರು ಚಿಂತೆ ಇಲ್ಲ, ನನ್ನ ಗರ್ಭದಲ್ಲಿರುವ ಮಗು ಸುರಕ್ಷಿತವಾಗಲಿ ಅಂಥೇಳಿ ಕೃಷ್ಣನಿಗೆ ಮೊರೆ ಇಟ್ಟಿದ್ದಾಳೆ. ಕೃಷ್ಣ ಆ ಕೂಡಲೇ ತನ್ನ ಸುದರ್ಶನ ಚಕ್ರದಿಂದ ಆ ಬ್ರಹ್ಮಾಸ್ತ್ರವನ್ನು ಉಪಸಂಹರಿಸಿ ತಾನು ಬ್ರಹ್ಮಾಸ್ತ್ರದ ಕಾವು ಬಡಿಯದೇ ಇರುವ ಹಾಗೆ ಪುಟ್ಟ ರೂಪದಿಂದ ಗದಾಪಾಣಿಯಾಗಿ ಉತ್ತರಾದೇವಿಯ ಗರ್ಭದಲ್ಲಿ ಪ್ರವೇಶ ಮಾಡಿ ಆ ಮಗುವನ್ನು ಪ್ರಸವದವರೆಗೆ ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಇನ್ನೇನು ಪ್ರಸವ ಕಾಲ ಬಂತು, ಆಗ ಆ ರೂಪದಿಂದ ಹೊರಗೆ ಬಂದಿದ್ದಾನೆ. ಆ ಕೂಡಲೇ ಅಶ್ವತ್ಥಾಮರ ಬ್ರಹ್ಮಾಸ್ತ್ರದ ಕಾವು ಬಡಿದು ಒಳಗೆ ಮಗು ಮರಣ ಹೊಂದಿದೆ. ಹುಟ್ಟುವಾಗಲೇ ಮಗು ಸತ್ತಿದೆ. ಹೊರಗಡೆ ಬಂದ ಮೇಲೆ ಪರಮಾತ್ಮ ಅದಕ್ಕೆ ಅನುಗ್ರಹ ಮಾಡಿ ಜೀವ ಕಳೆಯನ್ನು ತುಂಬಿದ್ದಾನೆ. ಮತ್ತೆ ಮಗು ಬದುಕಿದೆ. ಹೀಗೆ ದೇವರಿಂದ ಮತ್ತೆ ಬದುಕಿದ ಮಗು. ಆದ್ದರಿಂದ ಆ ಮಗುವಿಗೆ ವಿಷ್ಣುರಾತ, ದೇವರಾತ ಅಂದರೆ ಭಗವಂತನಿಂದ ಸುರಕ್ಷಿತನಾದವನು ಎಂಬುದಾಗಿ ಹೆಸರಾಯಿತು. ಅಮ್ಮನ ಗರ್ಭದಲ್ಲಿರುವಾಗ ತನ್ನ ಸುತ್ತಲೂ ಸುತ್ತಾ ಇರುವ ಭಗವಂತನನ್ನು ಕುತೂಹಲದಿಂದ ತಲೆ ತಿರುಗಿಸಿ ನೋಡ್ತಾ ಇದ್ದಿದ್ದರಿಂದ ಸುತ್ತಲೂ ತಿರುಗುತ್ತಾ ಇದ್ದ ತನ್ನ ಸುತ್ತಲೂ ಇದ್ದ ಭಗವಂತನನ್ನು ನೋಡ್ತಾ ಇದ್ದರಿಂದ ಈಕ್ಷಿತ್ ಅಂದರೆ ಸುತ್ತಲೂ ನೋಡ್ತಾ ಇದೆ ಅನ್ನೋ ಕಾರಣದಿಂದ ಪರೀಕ್ಷಿತ್ ಎಂಬುದಾಗಿ ಹೆಸರಾಯಿತು. ಹೀಗೆ ಆ ಪರೀಕ್ಷಿತ್ ರಾಜನ ಜನ್ಮ ವೃತ್ತಾಂತವನ್ನು ತಿಳಿಸುತ್ತಾರೆ. ಇದರ ಮಧ್ಯದಲ್ಲಿ ಯಾವಾಗ ಉತ್ತರಾದೇವಿಯ ಗರ್ಭವನ್ನು ಭಗವಂತ ರಕ್ಷಣೆ ಮಾಡಿದ, ಆಗ ರಕ್ಷಣೆ ಮಾಡಿ ದ್ವಾರಕೆಗೆ ಹೊರಟು ನಿಂತಹ ಕೃಷ್ಣನ ಬಳಿಗೆ ಕುಂತಿ ಬರ್ತಾ ಇದ್ದಾಳೆ. ಕುಂತಿ ಸ್ತೋತ್ರ ಮಾಡ್ತಾಳೆ, ಭಗವಂತ, ನಮ್ಮ ವಂಶಕ್ಕೆ ಯಾವಾಗ ಮೇಲಿಂದ ಮೇಲೆ ಆಪತ್ತುಗಳು ಬರ್ತಾ ಇದೆ, ಆ ಎಲ್ಲ ಆಪತ್ತುಗಳು ಬಂದ ಸಂದರ್ಭದಲ್ಲಿ ನಾವು ನಿನ್ನನ್ನು ಸ್ಮರಣೆ ಮಾಡಿಕೊಳ್ತೇವೆ. ನೀನು ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಿ. ನಮ್ಮ ಮಕ್ಕಳಿಗೆ ಹುಟ್ಟಿದಾಗಲಿಂದ ನಾನಾ ತರಹದ ಆಪತ್ತುಗಳನ್ನು ಶತ್ರು ಪಕ್ಷದವರು ಕೊಡ್ತಾ ಇದ್ದಾರೆ. ಅವರು ಉಣ್ಣುವ ಅನ್ನಕ್ಕೆ ವಿಷ ಹಾಕಿದರು. ಅನಂತರ ಮನೆಯಲ್ಲಿಟ್ಟು ಅವರನ್ನು ಬೆಂಕಿ ಹಾಕಿ ಸುಡಬೇಕು ಅಂತ ಪ್ರಯತ್ನ ಪಟ್ಟರು. ಕಾಡಿನಲ್ಲಿ ಹಿಡಿಂಬ ಬಕ ಮೊದಲಾದಂಥ ಅನೇಕ ನರಭಕ್ಷಕರಾದ ರಾಕ್ಷಸರು. ಅನಂತರ ಕಪಟದ್ಯೂತದಲ್ಲಿ ಸೋತು ವನವಾಸದ ಶ್ರಮ, ಅನಂತರ ಕುರುಕ್ಷೇತ್ರದ ಮಹಾಯುದ್ಧ, ಹೊರಗೆ ನಿಂತು ಪ್ರಯೋಗ ಮಾಡಿದಂತಹ ಮಹಾಸ್ತ್ರಗಳು, ಆ ಎಲ್ಲ ಆಪತ್ತುಗಳಿಂದ ನನ್ನ ಮಕ್ಕಳನ್ನು ನೀನು ರಕ್ಷಣೆ ಮಾಡಿದ್ದೆ ಸ್ವಾಮಿ. ನಿನ್ನ ಉಪಕಾರಕ್ಕೆ ನಾನು ಏನು ಹೇಳಿ? ಇಷ್ಟೇ ನನ್ನ ಪ್ರಾರ್ಥನೆ. ನಮಗೆ ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಏನೇನು ವಿಪತ್ತು ಬರುತ್ತೋ ಬರಲಿ, ತೊಂದರೆ ಇಲ್ಲ. ಆದರೆ ಆ ವಿಪತ್ತು ಬಂದಾಗಲೆಲ್ಲ ನಿನ್ನ ಸ್ಮರಣೆ ಬರೋ ಹಾಗೆ ಅನುಗ್ರಹ ಮಾಡು. ನಿನ್ನ ಸ್ಮರಣೆಗೆ ಸಾಧನವಾಗುವ ವಿಪತ್ತುಗಳೇ ನಮ್ಮ ಪಾಲಿನ ಸಂಪತ್ತು. ನಿನ್ನ ವಿಸ್ಮರಣೆಗೆ ಕಾರಣವಾಗುವ ಸಂಪತ್ತುಗಳೇ ನಮ್ಮ ಪಾಲಿಗೆ ವಿಪತ್ತು. ಆದ್ದರಿಂದ ನಿನ್ನ ಸ್ಮರಣೆಗೆ ಸಾಧನವಾಗುವಂತೆ ವಿಪತ್ತುಗಳು ಬರಲಿ ಸ್ವಾಮಿ, ಹಾಗೆ ಅಂಥೇಳಿ ಆ ಕುಂತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬೇಕಾದಷ್ಟು ಜೀವನದ 13ನೇ ವರ್ಷದಿಂದ ಹಿಡಿದು ಇಲ್ಲಿಯವರೆಗೆ ಬೇಕಾದಷ್ಟು ಕಷ್ಟಗಳ ಸರಮಾಲೆಯನ್ನೇ ಕುಂತಿ ಅನುಭವಿಸಿದ್ದಾಳೆ. ಕೇಳಿದ್ದನ್ನೆಲ್ಲ ಕೊಡುವ ಕೃಷ್ಣನೇ ಕಣ್ಣೆದುರಿಗೆ ನಿಂತಾಗಲೂ ಕೂಡ ಸಾಕಪ್ಪ, ನನಗೆ ಈ ಕಷ್ಟಗಳ ಸಹವಾಸ, ಇನ್ನಾದರೂ ನಾನು ಸುಖವಾಗಿರೋ ಹಾಗೆ ಮಾಡು,
ಅಂದು ಕೇಳಿಕೊಳ್ಳಿಲ್ಲ. ಕಷ್ಟಕ್ಕೆ ತನ್ನನ್ನು ಒಗ್ಗಿಸಿಕೊಂಡು ಹೋಗಿದ್ದಂತಹ ಕುಂತಿ ನಮ್ಮನ್ನು ಮೈಮರೆಸುವ ಸುಖಗಳಿಗಿಂತ ದೇವರ ಎಚ್ಚರ, ದೇವರ ಜಾಗೃತಿಯನ್ನು ನಮಗೆ ಪದೇ ಪದೇ ಉಂಟು ಮಾಡುವಂತಹ ಕಷ್ಟಗಳೇ, ವಿಪತ್ತುಗಳೇ ನಮಗೆ ಸಾಧನಕ್ಕೆ ಸಾಮಗ್ರಿ ಅಂತ ಭಾವನೆಯನ್ನು ತುಂಬಿಕೊಂಡಿದ್ದಾಳೆ ಕುಂತಿ. ಆ ಕುಂತಿ ಕೃಷ್ಣನನ್ನು ಕಳುಹಿಸಿಕೊಡ್ಲಿಕ್ಕೆ ಮನಸ್ಸಿಲ್ಲದೆ ಹೇಳ್ತಾಳೆ, ಕೃಷ್ಣ ನೀನು ದ್ವಾರಕೆಗೆ ಹೊರಡ್ತೇನೆ ಅಂತ ಇದ್ದಿ, ಆದರೆ ನೀನನ್ನು ಕಳುಹಿಸಿಕೊಡ್ಲಿಕ್ಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ. ದ್ವಾರಕೆಗೆ ನೀನು ಹೊರಟೋದರೆ ನನ್ನ ಮಕ್ಕಳಾದ ಪಾಂಡವರಿಗೆ, ನಮಗೆ ನಿನ್ನ ದರ್ಶನದ ಭಾಗ್ಯ ತಪ್ಪಿ ಹೋಗುತ್ತೆ. ಇಲ್ಲೇ ಇರುವಂತ ಹಠ ಮಾಡಿದರೆ ಅಲ್ಲಿರುವ ನಮ್ಮ ಯಾದವರಿಗೆ ನಿನ್ನ ದರ್ಶನ ತಪ್ಪಿಸಿದ ಹಾಗಾಗತ್ತೆ ಅಂತ ಮಾತಾಡುವ ಭರದಲ್ಲಿ ಅವಳಿಗನಿಸ್ತು, ಅಲ್ಲ ನನ್ನ ಪಾಂಡವರು, ನಮ್ಮ ಯಾದವರು, ನಮ್ಮ ಯಾಕೆ ಬರ್ತಾ ಇದೆ ನನಗೆ ದೇವರ ಮುಂದೆ ನಿಂತಾಗ ಅಂತ ಅನಿಸ್ತು. ಆಗ ಕುಂತಿ ಹೇಳ್ತಾಳೆ, ಸ್ವಾಮಿ ನನ್ನ ಪಾಂಡವರಲ್ಲಾಗಲಿ ಯಾದವರಲ್ಲಾಗಲಿ ನನ್ನವರು ಅನ್ನುವಂತಹ ಸ್ನೇಹದ ಪಾಶ ಇದೆಯಲ್ಲ, ಆ ಮಮತೆಯ ಪಾಶವನ್ನು ಕತ್ತರಿಸಿ ಹಾಕು, ನಿನ್ನವರು ಅನ್ನುವ ಎಚ್ಚರಿಕೆ ಕೊಡು ಎಂಬುದಾಗಿ ಕುಂತಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಕುಂತಿಯ ಆ ನಿರ್ಮಲವಾದ ಮನಸ್ಸು, ಅವಳ ಭಕ್ತಿ, ಅವಳ ಪ್ರಾರ್ಥನೆಗಳನ್ನು ಕೇಳಿ ಕೃಷ್ಣ ಸಂತೋಷಗೊಂಡು ಅನುಗ್ರಹ ಮಾಡಿದ. ತನ್ನ ದ್ವಾರಕಾ ಪ್ರಯಾಣವನ್ನು ಮುಂದಕ್ಕೆ ಹಾಕಿ ಅಲ್ಲೇ ಸ್ವಲ್ಪ ಕಾಲ ಉಳಿದುಕೊಂಡ. ಹೀಗೆ ಕೃಷ್ಣ ಕುಂತಿ ಮಾಡಿದ ಸ್ತೋತ್ರ, ಕೃಷ್ಣ ಕುಂತಿಗೆ ಮಾಡಿದ ಅನುಗ್ರಹ, ಉತ್ತರಾದೇವಿಯ ಗರ್ಭವನ್ನು ರಕ್ಷಣೆ ಮಾಡಿದ ಪರಿ, ಇದೆಲ್ಲವನ್ನು ನಾವು ಜೀವನದಲ್ಲಿ ಚಿಂತನೆ ಮಾಡಬೇಕು. ನಮಗೆ ಆಪತ್ತುಗಳು ಬರಲೇಬಾರದು ಅಂತ ನಾವು ಕೇಳ್ಕೊಳ್ಬಾರ್ದು. ಆಪತ್ತುಗಳು ಬಂದಾಗ ದೇವರ ಎಚ್ಚರ ಇರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾವುದೇ ಸುಖ ದುಃಖಗಳನ್ನು ಎದುರಿಸುವಂತಹ ತಾಕತ್ತನ್ನು ನಾವು ಸಂಪಾದನೆ ಮಾಡಿಕೊಳ್ಬೇಕು ಅನ್ನೋದನ್ನು ನಾವು ಈ ಪ್ರಸಂಗಗಳಿಂದ ತಿಳ್ಕೊಳ್ಬೇಕು. ಭಾಗವತ ಶ್ರವಣ ನಮ್ಮೆಲ್ಲರಿಗೂ ಕೂಡ ಭಗವಂತನ ಸನ್ನಿಧಾನವನ್ನು ಹೃದಯದಲ್ಲಿ ತಂದುಕೊಡುತ್ತೆ ಅನ್ನುವಂತಹ ಮಾತನ್ನು ನಾವು ಗಮನಿಸಬೇಕು. ಮುಂದೆ ಧರ್ಮರಾಜ ಕೃಷ್ಣನ ಮುಂದೆ ಬಹಳ ಚಿಂತಾಕ್ರಾಂತನಾಗ್ತಾನೆ. ನನ್ನ ಕಾರಣದಿಂದ ಎಲ್ಲ ಪಾಂಡವರು ವನವಾಸವನ್ನು ಅನುಭವಿಸುವಂತಾಯಿತು. ಮಹಾ ಕುರುಕ್ಷೇತ್ರದ ಸಂಗ್ರಾಮ ನಡೆಯಿತು. ಅದರಲ್ಲಿ ಅನೇಕ ಗುರು ಹಿರಿಯರು, ಬಂಧು ಬಾಂಧವರೆಲ್ಲ ಮರಣ ಹೊಂದಿದರು. ಅನೇಕ ಮಕ್ಕಳುಗಳು ಕಬ್ಬಲಿಗಳಾದರು. ಅನೇಕ ಹೆಣ್ಮಕ್ಕಳು ವೈಧವ್ಯವನ್ನು ಪಡೆದರು. ಒಂದು ಸಿಂಹಾಸನದ ಆಸೆಗೋಸ್ಕರವಾಗಿ ಇಂಥ ಮಹಾ ಸಂಗ್ರಾಮ ಮಾಡಿ ಘೋರ ಹತ್ಯಾಕಾಂಡ ನನ್ನಿಂದ ಆಯಿತು, ನನಗೆ ಘೋರವಾದ ನರಕವಾಗತ್ತೆ ಹಾಗೆ ಅಂತ ತತ್ತರಿಸಿ ಹೋಗ್ತಾ ಇದ್ದಾನೆ. ಅರ್ಜುನ ಮಹಾಭಾರತ ಯುದ್ಧದ ಮುಂಚೆ ಇದೇ ಕಳವಳವನ್ನು ವ್ಯಕ್ತಪಡಿಸಿದ. ಅವನಿಗೆ ಬುದ್ಧಿ ಹೇಳಿ ಕೃಷ್ಣ ಅವನನ್ನು ಸರಿದಾರಿಗೆ ತಂದ. ಮಹಾಭಾರತ ಯುದ್ಧ ಮುಗಿದ ಮೇಲೆ ಧರ್ಮರಾಜನಿಗೆ ಇದೇ ತರಹದ ಕಳವಳ ಉಂಟಾಗ್ತಾ ಇದೆ. ಆಗ ಧರ್ಮರಾಜನಿಗೆ ಕೃಷ್ಣ ಉಪದೇಶ ಮಾಡ್ತಾನೆ. ಆದರೂ ಕೂಡ ಕೃಷ್ಣ ತಾನು ಉಪದೇಶ ಮಾಡಿದರೂ ಕೂಡ ಧರ್ಮರಾಜನ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ನಾನು ಮಾಡಿದ್ದು ತಪ್ಪು ಅಂತ ಇವರೆಲ್ಲರಿಗೂ ಗೊತ್ತಿದೆ, ಸುಮ್ಮನೆ ನನ್ನನ್ನು ಸಮಾಧಾನ ಪಡಿಸ್ತಾರೆ ಅಂತಲೇ ತಿಳ್ಕೊಂಡ. ಮುಂದೆ ಭೀಷ್ಮಾಚಾರ್ಯರ ಬಳಿಗೆ ಕರೆದುಕೊಂಡು ಹೋಗ್ತಾನೆ. ಭೀಷ್ಮಾಚಾರ್ಯರು ಕುರುಕುಲ ಪಿತಾಮಹರು ಅಂತ ಪ್ರಸಿದ್ಧರಾದವರು, ಶತ್ರು ಪಕ್ಷದಲ್ಲಿ ನಿಂತು ಹೋರಾಡಿದವರು. ಅವರ ಮೂಲಕವೇ ಇವನದು ಧರ್ಮವೋ ಅಧರ್ಮವೋ ಅಂತ ಹೇಳಿಸಬೇಕು ಅಂತ ಕೃಷ್ಣನ ಸಂಕಲ್ಪ. ಅದಲ್ಲದೆ ಭೀಷ್ಮಾಚಾರ್ಯರು ತಮ್ಮ 800 ವರ್ಷದ ಜೀವಿತದ ಅವಧಿಯಲ್ಲಿ 525 ವರ್ಷಗಳ ಕಾಲ ಅವರು ಶಾಸ್ತ್ರಗಳ ಅಧ್ಯಯನಕ್ಕೆ ಮೀಸಲಿಟ್ಟಿದ್ದಾರೆ. ಅವರು ಭಗವಂತನ ಪರಶುರಾಮ ರೂಪದಿಂದ, ಬೃಹಸ್ಪತ್ಯಾಚಾರ್ಯರಿಂದ ಪಡೆದು ತುಂಬಿಕೊಂಡಂತಹ ಜ್ಞಾನ ಅವರ ಜೊತೆಗೆ ನಾಶವಾಗಿ ಹೋಗಬಾರದು. ಭೀಷ್ಮಾಚಾರ್ಯರು ದೇಹತ್ಯಾಗ ಮಾಡುವ ಕಾಲ ಬರ್ತಾ ಇದೆ. ಅವರು ದೇಹ ಬಿಡುವ ಮುಂಚೆ ಅವರು ಪಡೆದ ತತ್ವಜ್ಞಾನ ಜಗತ್ತಿಗೆ ಒದಗಿಸಿಕೊಡಬೇಕು. ಅದಕ್ಕಾಗಿ ಧರ್ಮರಾಜನನ್ನು ಕೂರಿಸಿ ಭೀಷ್ಮರೆಂದು ಉಪದೇಶ ಮಾಡಿಸಬೇಕು ಅಂತ ಭಗವಂತನ ಸಂಕಲ್ಪ. ಅದಕ್ಕಾಗಿ ಭೀಷ್ಮಾಚಾರ್ಯರ ಮುಂದೆ ಧರ್ಮರಾಜನನ್ನು ಕರೆದುಕೊಂಡು ಹೋಗಿದ್ದಾರೆ. ಧರ್ಮರಾಜ ಬಂದಿದ್ದಾನೆ. ಭೀಷ್ಮಾಚಾರ್ಯರೇ, ಇದೆಲ್ಲ ಕುರುಕ್ಷೇತ್ರದ ಯುದ್ಧ, ಅದರಿಂದ ಆದ ಸಾಮಾಜಿಕ ಅನರ್ಥಗಳು, ಅದಕ್ಕೆಲ್ಲ ತಾನೇ ಹೊಣೆಗಾರ, ನನಗೆ ಘೋರವಾದ ನರಕ ಆಗತ್ತೆ ಅಂತ ಚಿಂತಾಕ್ರಾಂತನಾಗಿದ್ದಾನೆ. ನೀವು ಸ್ವಲ್ಪ ಉಪದೇಶ ಮಾಡಿರಿ ಅಂತ ಹೇಳಿ ಆ ಭೀಷ್ಮಾಚಾರ್ಯರ ಮುಂದೆ ಕರೆದುಕೊಂಡು ಬಂದು ಧರ್ಮರಾಜನನ್ನು ಕರೆದುಕೊಂಡು ನಿಲ್ಲಿಸಿ ಕೃಷ್ಣ ಹೇಳ್ತಾ ಇದ್ದಾನೆ. ಭೀಷ್ಮಾಚಾರ್ಯ ಹೇಳಿದರು, ಭಗವಂತ ಎಂಥ ವಿಚಿತ್ರ ನೀನು, ಭಗವದ್ಗೀತೆಯನ್ನು ಉಪದೇಶ ಮಾಡಿದಂತಹ ಮಹಾಮಹಿಮ ನೀನು, ತತ್ವಜ್ಞಾನ ಸೂರ್ಯ ನೀನು. ನಿನ್ನ ಎದುರಿಗೆ ನಾನೇನು ಧರ್ಮರಾಜನಿಗೆ ಉಪದೇಶ ಮಾಡಲಿ? ನಾನು ಇವತ್ತು ಶರಶಯ್ಯೆಯಲ್ಲಿ ಮಲಗಿ ನನ್ನ ದೇಹ ಶಕ್ತಿ, ಬೌದ್ಧಿಕ ಶಕ್ತಿ ಎಲ್ಲ ಕುಸಿದು ಕುಂಠಿತವಾಗಿದೆ. ಇಂತಹ ದಾರುಣ ಸ್ಥಿತಿಯಲ್ಲಿರುವಾಗ
ಉಪದೇಶ ಮಾಡುವಂತಹ ತಾಕತ್ತು, ಅದಕ್ಕೆ ಬೇಕಾದ ಸಿದ್ಧತೆಗಳು ನನ್ನಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ? ಅವತ್ತು ಸಭೆಯಲ್ಲಿ ಪಾಂಡವರಿಗೆ ಅನ್ಯಾಯವಾದಾಗ ಅವತ್ತು ನಾನು ಧರ್ಮವನ್ನು ಎತ್ತಿ ಹಿಡಿದು ಅನ್ಯಾಯವನ್ನು ಪ್ರತಿಭಟಿಸಿದ್ದರೆ ಇವತ್ತು ನನಗೂ ಈ ಸ್ಥಿತಿ ಬರ್ತಾ ಇರಲಿಲ್ಲ, ಧರ್ಮರಾಜನಿಗೂ ಈ ಸ್ಥಿತಿ ಬರ್ತಾ ಇರಲಿಲ್ಲ. ನನ್ನ ಒಂದು ಮೌನದಿಂದ ಇಷ್ಟೆಲ್ಲ ಅನರ್ಥಗಳಾಯಿತು. ಅವತ್ತು ಧರ್ಮವನ್ನು ಎತ್ತಿ ಹಿಡಿಯದೇ ಇದ್ದ ನನ್ನ ಮುಂದೆ ನನ್ನ ಮೌನದಿಂದಲೇ ಶಿಕ್ಷೆಗೆ ಗುರಿಯಾದಂತಹ ಧರ್ಮರಾಜನನ್ನು ಕೂಡಿಸಿ ನನ್ನಿಂದ ಧರ್ಮೋಪದೇಶ ಮಾಡು ಅಂತ ಹೇಳ್ತಾ ಇದ್ದಲ್ಲ ಸ್ವಾಮಿ, ಎಂಥ ವಿಚಿತ್ರವಾದ ನಿನ್ನ ಸಂಕಲ್ಪ. ಅದಕ್ಕೆ ಭೀಷ್ಮಾಚಾರ್ಯ ಹೇಳ್ತಾರೆ, ಭೀಷ್ಮಾಚಾರ್ಯರಿಗೆ ಕೃಷ್ಣ ಹೇಳ್ತಾನೆ, ನೋಡು, ನಾನು ಒಂದು ಕೆಲಸವನ್ನು ಮಾಡು ಅಂತಂದಾಗ ಆಗಲಿ ಸ್ವಾಮಿ ನಿಮ್ಮ ಚಿತ್ತ ಅಂತ ಒಪ್ಪಿಕೊಳ್ಳೋದಷ್ಟೇ ನಿಮ್ಮ ಕೆಲಸ, ನಡೆಸ್ಕೊಡೋ ಜವಾಬ್ದಾರಿ ನಂದು. ಆದ್ದರಿಂದ ನೀನು ಒಪ್ಪಿಕೋ, ನಿನ್ನಿಂದ ಆ ಉಪದೇಶವನ್ನು ನಡೆಸಿಕೊಡ್ತೇನೆ ನಾನು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಭೀಷ್ಮರ ಒಳಗೆ ಕೃಷ್ಣ ಪ್ರವೇಶ ಮಾಡಿದ್ದಾನೆ. ಭೀಷ್ಮರಿಗೆ ಕೃಷ್ಣನ ಒಳಗೆ ಪ್ರವೇಶ ಮಾಡಿದ್ದರಿಂದ ಒಂದು ವಿಚಿತ್ರವಾದ ಜ್ಞಾನಸ್ಫೂರ್ತಿ ಬಂತು. ಎಲ್ಲ ಸ್ಮೃತಿ ಪಟಲದಲ್ಲಿ ಅವರಿಗೆ ಜಾಗೃತವಾಯಿತು ಪ್ರಜ್ಞೆ ಪ್ರತಿಭೆಗಳು. ಹಾಗಾಗಿ ಆ ಶಾಂತಿ ಪರ್ವ, ಅನುಶಾಸನ ಪರ್ವದ ಎಲ್ಲ ಸಂಗತಿಗಳನ್ನು, ಮೋಕ್ಷ ಧರ್ಮ, ಆಪದ್ಧರ್ಮ, ರಾಜಧರ್ಮ, ವರ್ಣಾಶ್ರಮ ಧರ್ಮಗಳು ಎಲ್ಲವನ್ನೂ ಕೂಡ ಭೀಷ್ಮರು ಧರ್ಮರಾಜರಿಗೆ ಉಪದೇಶ ಮಾಡಿದ್ದಾರೆ. ಭೀಷ್ಮರು ಮಲಗಿಕೊಂಡು ಉಪದೇಶ ಮಾಡ್ತಾ ಇದ್ದರೆ ಧರ್ಮರಾಜ ಇರಲಿ, ಜೊತೆಯಲ್ಲಿ ಕೃಷ್ಣ ಕುಳಿತು ಕೇಳ್ತಾ ಕೂತಿದ್ದಾನೆ. ಮಲಗಿ ಪರಮಾಧರಿಸಿ ಪಾಡಲು ಕುಳಿತು ಕೇಳುವ ಅನ್ನುವಂಥ ಮಾತನ್ನು ಈ ಸಂದರ್ಭವನ್ನು ನೋಡಿಯೇ ದಾಸರು ಹೇಳ್ತಾ ಇದ್ದಾರೆ. ಅವರು ಹಾಸಿಗೆ ಹಿಡಿದು ಕೂತು ಹಾಸಿಗೆ ಹಿಡಿದವರಿಂದಲೂ ಕೂಡ ಪ್ರವಚನವನ್ನು ಮಾಡಿಸಿದಂತಹ ಮಹಾಮಹಿಮ ನಮ್ಮ ಕೃಷ್ಣ. ಅವನ ಕರುಣೆಗೆ ಪಾತ್ರರಾದರೆ ಹಾಸಿಗೆ ಹಿಡಿದವರಿಂದಲೂ ಸಾಧನೆ ಮಾಡಿಸ್ತಾನೆ ಅನ್ನುವಂಥ ಸಂಗತಿಯನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕು. ಆ ಭೀಷ್ಮರು ಧರ್ಮರಾಜರಿಗೆ ಎಲ್ಲ ಉಪದೇಶ ಮಾಡಿದರು. ಅಷ್ಟರಲ್ಲಿ ಉತ್ತರಾಯಣ ಕಾಲ ಸಮೀಪಿಸಿತು. ಇನ್ನು ನನ್ನ ದೇಹ ನಿರ್ಯಾಣದ ಸಮಯ ಬಂತು ಅಂತ ಹೇಳಿ ಮಾತು ನಿಲ್ಲಿಸಿ ಮೌನವಾದರು. ಕಣ್ಮುಚ್ಚಿ ಭಗವಂತನನ್ನು ಧ್ಯಾನ ಮಾಡಿದರು. ಅವರು ಕಣ್ಮುಚ್ಚಿದಾಗ ಅವರಿಗೆ ತನ್ನ ಎದುರಿಗೆ ಕುಳಿತಂತಹ ಕೃಷ್ಣನ ಚಿತ್ರ ಬರಲಿಲ್ಲ. ಯಾವ ಕೃಷ್ಣ ಮಹಾಭಾರತದ ಯುದ್ಧದ ಮೊದಲನೇ ದಿವಸ ಬಂಧು ವ್ಯಾಮೋಹಕ್ಕೆ ಒಳಗಾಗಿ ಅರ್ಜುನ ಯುದ್ಧವನ್ನೇ ಮಾಡಲ್ಲ ಅಂತ ಕೈಬಿಟ್ಟು ಕೂತಾಗ ಅವನಿಗೆ ಗೀತೋಪದೇಶ ಮಾಡಿ ಕರ್ತವ್ಯದಲ್ಲಿ ತೊಡಗಿಸಿದನೋ ಅಂಥ ಪಾರ್ಥಸಾರಥಿ ಕೃಷ್ಣ ಭೀಷ್ಮರ ಮನಸ್ಸಿನೊಳಗೆ ಕಾಣಿಸ್ತಾ ಇದ್ದಾನೆ. ತಾನು ಯುದ್ಧವನ್ನೇ ಮಾಡಲ್ಲ, ಆಯುಧವನ್ನೇ ಹಿಡಿಯಲ್ಲ ಅಂತ ಪ್ರತಿಜ್ಞೆ ಮಾಡಿದ ಕೃಷ್ಣ, ಭೀಷ್ಮಾಚಾರ್ಯರು ಕೃಷ್ಣನ ಕೈಲಿ ಆಯುಧ ಹಿಡಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದರೆ ಭೀಷ್ಮರ ಪ್ರತಿಜ್ಞೆಯನ್ನು ಸತ್ಯ ಮಾಡುವುದಕ್ಕೋಸ್ಕರ ತಾನು ಚಕ್ರ ಹಿಡಿದು ನುಗ್ಗಿ ಬಂದನಲ್ಲ, ಅಂಥ ಪುಟ್ಟ ಚಕ್ರಧಾರಿಯಾದ ಕೃಷ್ಣನ ಚಿತ್ರ ಆ ಭೀಷ್ಮರ ಮನಸ್ಸಿನೊಳಗೆ ಕಂಡು ಬರ್ತಾ ಇದೆ. ಅಂತಹ ಕೃಷ್ಣನ ಪಾದಾರವಿಂದಗಳಲ್ಲಿ ನನಗೆ ಯಾವಾಗಲೂ ರತಿ ಹುಟ್ಟಲಿ ಅಂತ ಭೀಷ್ಮರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ನಂತರ ಉತ್ತರಾಯಣ ಕಾಲ ಬಂತು. ಭೀಷ್ಮರು ದೇಹತ್ಯಾಗ ಮಾಡಿದ್ದಾರೆ. ಭಗವಂತ ಎಂಥ ಚಮತ್ಕಾರ ಮಾಡಿದ ಅಂತಂದರೆ, ಅಷ್ಟು ಹೊತ್ತು ತನ್ನನ್ನು ಧ್ಯಾನ ಮಾಡಿದ್ದಾರೆ, ತನ್ನ ಎದುರಿಗೆ ಮಲಗಿ ಕೃಷ್ಣನನ್ನು ನೋಡ್ತಾ ಉಪದೇಶ ಮಾಡಿದ್ದಾರೆ, ಕಣ್ಮುಚ್ಚಿ ಧ್ಯಾನ ಮಾಡಿದ್ದಾರೆ. ಆದರೂ ಅವರು ಭಗವಂತನ ಸನ್ನಿಧಾನ ಸೇರಲಿಕ್ಕೆ, ಅಂದರೆ ಅರ್ಥಾತ್ ಮೋಕ್ಷವನ್ನು ಪಡೆಯಲಿಕ್ಕೆ ಇನ್ನೂ ಸಾಧನಾನುಷ್ಠಾನಗಳು ಮಾಡಬೇಕಾಗಿದೆ ಅನ್ನುವುದಕ್ಕೋಸ್ಕರ ದೇಹತ್ಯಾಗದ ಅಂತಿಮ ಕ್ಷಣದಲ್ಲಿ ಅವರ ಮೂಲ ರೂಪವೇ ಅವರ ಕಣ್ಮುಂದೆ ಬರುವಂತೆ ಮಾಡಿ ಮರಣೋತ್ತರದಲ್ಲಿ ಅವರು ಮೂಲ ರೂಪಕ್ಕೆ ಸೇರುವಂತೆ ಭಗವಂತ ವ್ಯವಸ್ಥೆ ಮಾಡಿದ್ದಾನೆ. ಆಕಾಶದಿಂದ ಅವರ ಮೇಲೆ ಪುಷ್ಪವೃಷ್ಟಿಗರೆದರು. ಯಾಕೆಂದರೆ ದೇಹತ್ಯಾಗದ ಅಂತ್ಯ ಕ್ಷಣದವರೆಗೆ ಕೃಷ್ಣನ ಮುಂದೆ ಕೂತು ಧರ್ಮೋಪದೇಶ ಮಾಡುವಂತಹ ಭಾಗ್ಯ ಸಿಕ್ಕಿದೆ, ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂತೇಳಿ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದ್ದಾರೆ. ಇಂತಹ ಭೀಷ್ಮರಿಗೆ ಅನುಗ್ರಹ ಮಾಡಿದ ಆ ಭಗವಂತನ ಮಂಗಳ ಕಥೆಯನ್ನು ಶ್ರವಣ ಮಾಡ್ತಾ ಈ ದಿವಸದ ಕಥಾಭಾಗವನ್ನು ಭಗವಂತನಲ್ಲಿ ಅರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸುತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸುಹೃತ್. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ.